ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಶನಿವಾರದ ವ್ಯಾಸಂಗ ತರಗತಿಗೆ ಆದರದ ಸ್ವಾಗತ. ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ಗ್ರಂಥದ ಶೀರ್ಷಿಕೆ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ ಅನ್ನುವಂಥದ್ದು. ಅಂದರೆ ಈ ಗ್ರಂಥದಲ್ಲಿ ಅನಿ ಬೆಸೆಂಟ್ ಮತ್ತು ಲೆಡ್ಬೀಟ್ರವರು ತಮ್ಮ ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡಂತಹ ಮಾನವನ ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಸ್ತುತ ನಾವು ಮನುಷ್ಯರಾಗಿ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ಇತಿಹಾಸ ಏನು, ನಮ್ಮ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಯಿತು, ಅವರು ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ನಮಗೆ ಈ ಗ್ರಂಥದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಬರ್ತಾರೆ. ಈಗಾಗಲೇ ನಾವು 11 ತರಗತಿಗಳಲ್ಲಿ ಅಂದರೆ ಉಪನ್ಯಾಸಗಳಲ್ಲಿ ಸವಿಸ್ತಾರವಾಗಿ ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ಅನೇಕ ಅಧ್ಯಾಯಗಳ ಬಗ್ಗೆ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ದಿನ 14 ಮತ್ತು 15ನೇ ಅಧ್ಯಾಯದಲ್ಲಿ ಏನು ಕೊಟ್ಟಿದ್ದಾರೆ ವಿಚಾರ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣಂತೆ. ಈ ಅಧ್ಯಾಯದ ಶೀರ್ಷಿಕೆ 5ನೆಯ ಮಹಾವಂಶದ ಪ್ರಾರಂಭ ಕಾಲ ಅಂತ. ನಮಗೆ ಗೊತ್ತು, ಪ್ರತಿಯೊಂದು ಗೋಳದಲ್ಲೂ ಕೂಡ ಅಂದರೆ ಈ ಸೌರ ಬ್ರಹ್ಮಾಂಡದಲ್ಲಿ ಜೀವ ವಿಕಾಸ ಅನ್ನೋದು ನಡೀತಾ ಇದೆಯಲ್ಲ, ಅದರಲ್ಲಿ 10 ಯೋಜನೆಗಳಿದೆ. ಒಂದು ಭೂ ವಿಕಾಸ ಯೋಜನೆ. ಈ ಭೂ ವಿಕಾಸ ಯೋಜನೆಯಲ್ಲಿ ಭೂಮಿ ಇರ್ತಕ್ಕಂಥದ್ದು. ಈ ಒಂದು 4ನೆಯ ಮಾಲೆಯಲ್ಲಿ ಭೂಮಿ ಅನ್ನೋದು ಬರುತ್ತೆ. 7 ಗೋಳಗಳ ಒಂದೊಂದು ಮಾಲೆ. ಜೀವ ಚೈತನ್ಯ ಇಲ್ಲಿ 7 ಬಾರಿ ಸುತ್ತತಕ್ಕಂಥದ್ದು. ಪ್ರಸ್ತುತ ಜೀವ ಚೈತನ್ಯ 4ನೆಯ ಸುತ್ತಿನಲ್ಲಿ ಈ ಗೋಳವನ್ನು ಸುತ್ತುತ್ತಾ ಇದೆ, ಅಂದರೆ 4ನೆಯ ಸುತ್ತಿನಲ್ಲಿದೆ. ಈಗ ಭೂಮಿಯ ಮೇಲೆ ಅಥವಾ ಭೂಮಿಯಲ್ಲಿ ಜೀವ ಚೈತನ್ಯ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದೊಂದು ಗೋಳದಲ್ಲೂ ಕೂಡ ಈ ಜೀವ ವಿಕಾಸ ಅಂತಕ್ಕಂಥದ್ದು ನಡೆಯುವಾಗ ಸಂಸರಣೆಯಲ್ಲಿ 7 ಮಹಾವಂಶಗಳು ಬರುವಂಥದ್ದು. 7 ಮಹಾವಂಶ. ಒಂದೊಂದು ಮಹಾವಂಶದಲ್ಲೂ ಕೂಡ 7 ಉಪವಂಶಗಳು ಇರುವಂಥದ್ದು. ನಾವೀಗಾಗಲೇ ಮೊದಲನೆಯ ಮಹಾವಂಶದಿಂದ ಪ್ರಾರಂಭ ಮಾಡಿ ಭೂಮಿಯ ಮೇಲೆ ಮೊದಲನೆಯ ಮಹಾವಂಶದಿಂದ ಪ್ರಾರಂಭ ಮಾಡಿ ಹಿಂದಿನ ಒಂದು ತರಗತಿಯಲ್ಲಿ 4ನೆಯ ಮಹಾವಂಶದ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ 5ನೆಯ ಮಹಾವಂಶದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಸ್ತುತ ಈಗ ನಡೀತಾ ಇರೋದು 5ನೆಯ ಮಹಾವಂಶನೇ. ಅಂದರೆ ನಾವೆಲ್ಲ ಈ 5ನೆಯ ಮಹಾವಂಶಕ್ಕೆ ಸೇರಿದಂತಹವರೇನೆ. ಈ ಭೂಮಿಯ ಮೇಲೆ 5ನೆಯ ಮಹಾವಂಶ ಹೇಗೆ ಪ್ರಾರಂಭ ಆಯಿತು, ಎಲ್ಲಿ ಪ್ರಾರಂಭ ಆಯಿತು, ಯಾವ ರೀತಿ ಈ ಒಂದು ಮನುಷ್ಯನ ವಿಕಾಸ ಅಂತಕ್ಕಂಥದ್ದು ಮುಂದುವರಿತಾ ಹೋಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಈ ಅಧ್ಯಾಯದಲ್ಲಿ ನಮಗೆ ಹೇಳ್ತಾ ಬರ್ತಾರೆ. ಹಿಂದಿನ ಒಂದು ಮಹಾವಂಶ ಅಂದರೆ 4ನೆಯ ಮಹಾವಂಶ, ಅದನ್ನು ಅಟ್ಲಾಂಟಿಸ್ ಮಹಾವಂಶ ಅಂತ ಹೇಳ್ತಕ್ಕಂಥದ್ದು. ಅದು ನಾವು ಅದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ಅಟ್ಲಾಂಟಿಸ್ ಖಂಡದಲ್ಲಿ ಈ ಒಂದು ವಿಕಾಸ ಯೋಜನೆಯನ್ನು ನಡೀತಾ ಇತ್ತು ಅಂತ. ಆ 4ನೆಯ ಮಹಾವಂಶ ಇನ್ನೂ ನಡೀತಾ ಇರುವಾಗಲೇ 5ನೆಯ ಮಹಾವಂಶಕ್ಕೆ ಸಿದ್ಧತೆ ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅಂತಲೂ ನಾವು ತಿಳ್ಕೊಂಡ್ವಿ. 5ನೆಯ ಮಹಾವಂಶದ ಮನು, ಯಾಕೆಂದರೆ ಒಂದೊಂದು ವಂಶಕ್ಕೂ ಕೂಡ ಒಬ್ಬರು ಮುಖ್ಯಸ್ಥರಿರ್ತಾರೆ, ಅಧಿಕಾರಿಗಳು. ಅಲ್ಲಿ ಯಾವ ರೀತಿ ಈ ಒಂದು ವಿಕಾಸ ಯೋಜನೆ ನಡ್ಕೊಂಡು ಹೋಗಬೇಕು ಅನ್ನುವ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲವನ್ನೂ ನೋಡ್ಕೊಳ್ತಕ್ಕಂಥವರೇ ಮನುಗಳು, ಆಡಳಿತವನ್ನು ನೋಡ್ಕೊಳ್ತಕ್ಕಂಥವ್ರು. ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬೊಬ್ಬರು ಮನುಗಳಿರ್ತಾರೆ. ಪ್ರಸ್ತುತ 5ನೆಯ ಮಹಾವಂಶಕ್ಕೆ ಮನುಗಳು ವೈವಸ್ವತ ಮನುಗಳು. ನಾವು ಮಂತ್ರಗಳನ್ನು ಹೇಳುವಾಗ ಪೂಜೆ ಮಾಡುವಾಗ ಕೂಡ ವೈವಸ್ವತ ಮನು ಅಂತ ನಾವು ಹೇಳ್ತೀವಲ್ವ, ಮನ್ವಂತರೆ ಅಂತ. ಹಾಗೆ ವೈವಸ್ವತ ಮನುಗಳು. ಇವರು ಹೇಳ್ತಾರೆ 5ನೇ ಮಹಾವಂಶ ಸುಮಾರು 10 ಲಕ್ಷ ವರ್ಷಗಳ ಹಿಂದೆನೇ ಪ್ರಾರಂಭ ಆಯಿತು ಅಂತ. 10 ಲಕ್ಷ ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ಯಾಕೆ ಅಂದರೆ ವೈವಸ್ವತ ಮನು ಈ 5ನೆಯ ಮಹಾವಂಶಕ್ಕೆ ಸೂಕ್ತವಾಗಿರ್ತಕ್ಕಂತಹ ಜೀವರುಗಳನ್ನು ಅಥವಾ ಆತ್ಮರುಗಳನ್ನು ಆಯ್ಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು 10 ಲಕ್ಷ ವರ್ಷಗಳ ಹಿಂದೆ. ಆದರೆ ಅದು ಪ್ರಾರಂಭ ಆಗಿದ್ದು 6 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಅಂದರೆ ಮೊದಲೇ ಶುರು ಮಾಡಬೇಕಲ್ಲ, ಆ ಯೋಜನೆಯನ್ನು, ಆ ಮಹಾವಂಶನ ಪ್ರಾರಂಭ ಮಾಡೋದಕ್ಕೆ ಪೂರ್ವ ಸಿದ್ಧತೆ ಬೇಕಲ್ಲ. ಆ ಸಿದ್ಧತೆಯನ್ನು ಪ್ರಾರಂಭ ಮಾಡಿದ್ದು 10 ಲಕ್ಷ ವರ್ಷದ ಹಿಂದೆ ಅಂತ
ಹೇಳ್ತಾ ಬರ್ತಾರೆ. ಇದನ್ನು ಸೀಕ್ರೆಟ್ ಡಾಕ್ಟ್ರಿನಲ್ಲಿ HP ಬ್ಲವಾಟ್ಸ್ಕಿ ಅಮ್ಮನವರು ಈ ವಿವರಣೆಯನ್ನು ಇದ್ರ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಮತ್ತು ಇವರು ವೈವಸ್ವತ ಮನುಗಳು ಈ ವಂಶವನ್ನು ಪ್ರಾರಂಭ ಮಾಡಬೇಕು ಅಂತ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಾಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ನಾ ಹೇಳಿದ ಹಾಗೆ ಆ 4ನೆಯ ಮಹಾವಂಶದಲ್ಲಿ ಯಾವಾಗ ಅಲ್ಲಿ ಜೀವರುಗಳು ಅಂದರೆ ಮಾನವರು ವಿಕಾಸ ಹೊಂದ್ತಾ ಇರ್ತಾರಲ್ಲ, ಅವರಲ್ಲಿ ಯಾರು ಹೆಚ್ಚು ಬೆಳೆದಿರ್ತಾರೋ, ಯಾರು ಸನ್ಮಾರ್ಗದಲ್ಲಿರ್ತಾರೋ, ಯಾರಿಗೆ ಸಾಮರ್ಥ್ಯ ಇರುತ್ತೋ ಮುಂದುವರ್ಕೊಂಡು ಹೋಗೋದಕ್ಕೆ ಅಂಥವ್ರನ್ನು ಗುರುತಿಸಿ ಅವರನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ತಾರೆ. ಅಂದರೆ ಒಂದು ಕಡೆ ಸೇರೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾರೆ. ಅದನ್ನೇ ಹೇಳ್ತಾರೆ. ಅಟ್ಲಾಂಟಿಸ್ ಖಂಡ ಅಲ್ವಾ 4ನೇ ಮಹಾವಂಶ ಅಂದರೆ ಅಟ್ಲಾಂಟಿಸ್ ಖಂಡ. ಅಲ್ಲಿ ಅಟ್ಲಾಂಟಿಸ್ ಒಂದು ನಾಗರಿಕತೆ ಕೊನೆ ಸಮಯದಲ್ಲಿ ಸಾಕಷ್ಟು ಈ ಒಂದು ಪ್ರವಾಹಗಳು ಮತ್ತು ಆ ಒಂದು ನಾಶ ಆಗೋದಕ್ಕೆ, ಆ ಮಹಾವಂಶ ನಾಶ ಆಗೋದಕ್ಕೆ ಪ್ರಾರಂಭ ಆದಾಗ ಎಷ್ಟೊಂದು ಪ್ರವಾಹಗಳಾಗಲಿ ಅಥವಾ ಭೂಕಂಪಗಳಾಗಲಿ ಆಗುವಾಗ ಈ ಎರಡು ದ್ವೀಪಗಳು ಮಾತ್ರ ಉಳ್ಕೊಳ್ಳುತ್ತೆ. ರೂಟಾ ದ್ವೀಪ, ಇನ್ನೊಂದು ದ್ವೀಪವನ್ನು ಉಳ್ಕೊಳ್ಳುತ್ತೆ. ಆ ಒಂದು ದ್ವೀಪ ಅಂದರೆ ರೂಟಾ ದ್ವೀಪದಲ್ಲಿ, ಅಟ್ಲಾಂಟಿಸ್ ಖಂಡದಲ್ಲಿ ರೂಟಾ ದ್ವೀಪ ಇತ್ತಲ್ಲ, ಅಲ್ಲಿ ಉತ್ತರ ಭಾಗದಲ್ಲಿದ್ದಂತಹ ಪ್ರದೇಶದಲ್ಲಿ ಆ 4ನೆಯ ಮಹಾವಂಶದ 5ನೆಯ ಉಪವಂಶದವರ ಜನಾಂಗದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಒಂದೊಂದು ಮಹಾವಂಶದಲ್ಲೂ 7 ಉಪವಂಶಗಳು. 4ನೆಯ ಮಹಾವಂಶದ 5ನೆಯ ಉಪವಂಶದಲ್ಲಿ ಇದ್ದಂತಹ ಕೆಲವು ಜೀವರುಗಳನ್ನು ಮನುಗಳೇನು ಮಾಡ್ತಾರೆ, ಆರಿಸ್ಕೊಳ್ತಾರೆ. ಅವ್ರಿಗೆ ಬಿಳಿಯ ಬಣ್ಣದ ಚರ್ಮ ಇರ್ತಕ್ಕಂಥದ್ದು ಅವರಿಗೆ. ನಾವು ಇದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡ್ವಿ ಹಿಂದಿನ ಒಂದು ಅಧ್ಯಾಯದಲ್ಲಿ. ಹೀಗೆ ಅವರು ಈ ಜನರನ್ನು ಆರಿಸ್ಕೊಂಡು ಅವರನ್ನು ಬೇರೆಯವರಿಂದ ಪ್ರತ್ಯೇಕಿಸ್ತಾರೆ. ಏಕೆಂದರೆ ಅವ್ರು ಇನ್ನೊಂದು ಸ್ವಲ್ಪ ಹೆಚ್ಚು ಮುಂದುವರಿಬೇಕಾಗಿರುತ್ತೆ. ಮಹಾವಂಶ ಶುರು ಮಾಡಬೇಕು ಅಂದರೆ ಆ ಮಹಾವಂಶಕ್ಕೆ ತಕ್ಕ ಯೋಗ್ಯರನ್ನು ಅವರು ಆರಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ತರಬೇತಿ ಅಥವಾ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಅವರು ಮುಂದುವರಿಬೇಕಾಗತ್ತೆ ವಿಕಾಸ ಮಾರ್ಗದಲ್ಲಿ. ಅದಕ್ಕೋಸ್ಕರ ಅವರನ್ನು ಪ್ರತ್ಯೇಕಿಸ್ತಾರೆ. ಹಾಗೆ ಪ್ರತ್ಯೇಕಿಸಿದ ನಂತರ ನಮಗೆ ಗೊತ್ತು ಅಂತರಂಗ ಸರ್ಕಾರ ಅಂತ ನಾವು ಅದನ್ನು ತಿಳ್ಕೊಂಡಿದ್ದೀವಲ್ವ. ಈ ಭೂಮಿಯ ಮೇಲೆ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಮಾನವನ್ನು ಕೂಡ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು. ಅಲ್ಲಿ ಮುಖ್ಯವಾಗಿ ಆಡಳಿತ ವರ್ಗವನ್ನು ನೋಡ್ಕೊಳ್ತಕ್ಕಂಥವ್ರು ಮನುಗಳಾದರೆ, ಈ ಧರ್ಮ ಸ್ಥಾಪನೆ ಮತ್ತು ಈ ಜ್ಞಾನ ಪ್ರಸಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೋಡ್ಕೊಳ್ತಕ್ಕಂಥವ್ರು ಬೋಧಿಸತ್ವರು ಅಂತ ಹೇಳುವಂಥದ್ದು. ಹೀಗೆ ಮನುಗಳು ಅವ್ರ ಕೆಲಸ ಪ್ರಾರಂಭ ಮಾಡಿ ಸೂಕ್ತವಾದಂತಹ ಜನರನ್ನು ಆರಿಸಿ ಒಂದು ಕಡೆ ಪ್ರತ್ಯೇಕಿಸಿ ಅವರು ಒಂದು ಕಡೆ ನೆಲೆಸೋ ಹಾಗೆ ಮಾಡಿದ ನಂತರ ಈ ಬೋಧಿಸತ್ವರು ಏನು ಮಾಡ್ತಾರೆ, ಒಂದು ಹೊಸ ಮತವನ್ನು ಸ್ಥಾಪನೆ ಮಾಡಿ ಅಲ್ಲಿ ಜನರಿಗೆ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಈ ಬೋಧಿಸತ್ವರ ಶಿಷ್ಯರಾಗ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ನಾನು ಹೇಳಿದೆ ಇಲ್ಲಿ ಅಟ್ಲಾಂಟಿಸ್ ಖಂಡದ ರೂಟಾ ದ್ವೀಪದ ಉತ್ತರ ಭಾಗದಲ್ಲಿದ್ದಂತಹ ಜನರನ್ನು ಕೆಲವ್ರನ್ನ ಆರಿಸ್ಕೊಂಡು ಬೇರೆ ಕಡೆ ಇಡ್ತಾರೆ. ಇವರು ಈ ಬೋಧಿಸತ್ವರ ಶಿಷ್ಯರು ಏನು ಮಾಡ್ತಾರೆ, ಬೇರೆ ಬೇರೆ ದೇಶಗಳಿಗೂ ಹೋಗ್ತಾರೆ. ನಾಗರಿಕತೆ ಹೆಚ್ಚಿದ ಹಾಗೆಲ್ಲ, ಅದು ಬೆಳೆದ ಹಾಗೆಲ್ಲ ಬರೀ ಅಟ್ಲಾಂಟಿಸ್ ಖಂಡ ಅಷ್ಟೇ ಅಲ್ಲ, ಬೇರೆ ಎಲ್ಲ ಪ್ರದೇಶಗಳಿಗೂ, ಭೂಮಿಯ ಮೇಲಿದ್ದಂಥ ಪ್ರದೇಶಗಳಿಗೆ ಜನರು ವಲಸೆ ಹೋಗಿರ್ತಾರೆ. ಹಾಗೆ ಇವರೇನು ಮಾಡ್ತಾರೆ, ಬೋಧಿಸತ್ವರ ಶಿಷ್ಯರೇನು ಮಾಡ್ತಾರೆ, ಎಲ್ಲ ದೇಶಗಳಿಗೂ ಹೋಗಿ ಈ ಮತವನ್ನು ಅಲ್ಲಿ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಮತಕ್ಕೆ ಯಾರು ಆಕರ್ಷಿತರಾಗಿ, ಆ ಒಂದು ಮತದ ರೀತಿ ನೀತಿಗಳು, ಅಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ಯಾರು ಆಕರ್ಷಿತರಾಗಿ ಆ ಮತವನ್ನು ಸೇರಿ ಅವರು ಸೇರ್ತಾರೋ ಅಂಥವ್ರನ್ನೆಲ್ಲ ಮತ್ತೆ ಅವ್ರ ಗುಂಪಿಗೆ ಸೇರಿಸ್ಕೊಳ್ತಾರೆ. ಈ ಮನುಗಳು ಒಂದು ಗುಂಪು ಮಾಡಿರ್ತಾರಲ್ಲ ಪ್ರಾರಂಭದಲ್ಲಿ, ಆ ಗುಂಪಿಗೆ ಇವರನ್ನು ಕೂಡ ಕರ್ಕೊಂಡು ಬಂದು ಸೇರಿಸ್ತಾರೆ. ಹೀಗೆ ಅವ್ರನ್ನ ಹಿಂಬಾಲಕರನ್ನೆಲ್ಲರನ್ನೂ ಒಂದು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ತಾರೆ. ಮುಂದೆ ಏನಾಗುತ್ತೆ ಅಂದರೆ ನೋಡಿ, 10 ಲಕ್ಷ ವರ್ಷದ ಹಿಂದೆ ಆಯ್ಕೆ ಪ್ರಾರಂಭ ಆಯಿತು ಅಂತಾರೆ. ಸರಿಯಾಗಿ ಪ್ರಾರಂಭ ಆಗಿತ್ತು ಅಂದರೆ 6 ಲಕ್ಷ ವರ್ಷ ಅಂತಾರೆ. ಆದರೂ ಕೂಡ ನೋಡಿ 75,025ನೇ ವರ್ಷದಲ್ಲಿ ಅಟ್ಲಾಂಟಿಸ್ ಖಂಡದಲ್ಲಿ ಈ ಪ್ರವಾಹಗಳು ಕಾಣಿಸ್ತಕ್ಕಂಥದ್ದು. ಆವಾಗ ಹೆಚ್ಚು ಈ ಭೂಭಾಗ ಸಮುದ್ರದಲ್ಲಿ ಮುಳುಗಡೆ ಆಗತಕ್ಕಂಥದ್ದು. ಅಂತಹ ಒಂದು ಅನಾಹುತದ ಪರಿಸ್ಥಿತಿಯಲ್ಲೂ ಕೂಡ ಇವರು ಯಾರನ್ನ ಆಯ್ಕೆ ಮಾಡಿರ್ತಾರೋ ಜನರನ್ನು, ಅವರನ್ನು ಸುರಕ್ಷಿತವಾಗೇ ಇಡ್ತಾಯಿದ್ರು. ಏಕೆಂದರೆ ಅವ್ರು ಮುಂದಿನ ಮಹಾವಂಶವನ್ನು ಬೆಳೆಸ್ಕೊಂಡು ಹೋಗಬೇಕು, ಪ್ರಾರಂಭ ಮಾಡಿ ಬೆಳೆಸೋದಕ್ಕೋಸ್ಕರ ಅವರು ಆಯ್ಕೆ ಮಾಡಿ ಇಟ್ಕೊಂಡಿದ್ದವರು.
ಅದಕ್ಕೆ ಅವರನ್ನು ಅಂತಹ ಒಂದು ದೊಡ್ಡ ಅನಾಹುತದ ಸಮಯದಲ್ಲೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾರೆ. ಯಾರು? ಮನುಗಳು ರಕ್ಷಣೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಹೀಬ್ರೂ ಜನಾಂಗ ಅಂತ ನಾವು ಕೇಳಿರ್ಬೋದು, ಈ ಯುರೋಪಿಯನ್ ಖಂಡದ ಕಡೆ ಹೇಳ್ತಾರೆ ಹೀಬ್ರೂ ಜನಾಂಗ. ಅವರಲ್ಲಿ ಆ ಕಥೆಗಳಿದೆಯಂತೆ. ಆ ಕಥೆಗಳಲ್ಲಿ ಈ ಹೀಬ್ರೂ ಜನಾಂಗದ ಪೂರ್ವಿಕರು ಮನುವಿನ ಹಿಂಬಾಲಕರು ಅಂತಕ್ಕಂಥ ಅವ್ರ ಕಥೆಗಳಲ್ಲಿ ಹೇಳ್ತಾರಂತೆ. ಅಂದರೆ ನಮಗೆ ಎಲ್ಲಿ ಸಿಕ್ಕತ್ತೆ ಇದಕ್ಕೆಲ್ಲ ಪುರಾವೆ ಅಂತ ಹುಡ್ಕೊಳ್ತಾ ಹೋದರೆ ಸಿಗುತ್ತೆ. ಇವ್ರು ಯೋಗ ದೃಷ್ಟಿಯಲ್ಲಿ ನೋಡಿ ಹೇಳಿರ್ತಕ್ಕಂಥದ್ದು. ಆದರೂ ಅಲ್ಲೂ ಇಲ್ಲೂ ಎಷ್ಟೋ ಕಡೆ ಉಲ್ಲೇಖಗಳಿದೆ, ನಮ್ಮ ಪುರಾಣಗಳಲ್ಲೂ ಕೂಡ ಅಲ್ಲೂ ಇಲ್ಲೂ ಸಿಗತಕ್ಕಂಥದ್ದು. ಹೌದು ಹೌದು, ಖಂಡಿತ ಇತಿಹಾಸದಲ್ಲಿ, ಹೌದು ಇತಿಹಾಸದಲ್ಲೂ ಬರತಕ್ಕಂಥದ್ದು. ಹಾಗೆ ಹೀಬ್ರೂ ಜನಾಂಗದ ಪೂರ್ವಿಕರು ಅಂತ ಇವ್ರನ್ನ ಗುರುತಿಸಿದ್ದಾರೆ ಅಂತ ಹೇಳ್ತಾರೆ. ಇವರು ಈ ಗುಂಪು ಇರುತ್ತಲ್ಲ, ಈ ಮನುಗಳನ್ನು ಹಿಂಬಾಲಿಸ್ತಾ ಹೋಗಿರ್ತಕ್ಕಂತಹ ಗುಂಪು, ಅವರು ಆರಿಸಿರ್ತಕ್ಕಂಥವ್ರು ಹೇಳ್ತಾರೆ, ಆಗ 4ನೆಯ ಮಹಾವಂಶದ ಸಮಯದಲ್ಲಿ ಸಹರಾ ಅಂತಕ್ಕಂಥದ್ದು ಈಗೇನಾಗಿದೆ ಮರುಭೂಮಿ, ಆವಾಗ ಸಮುದ್ರ ಆಗಿತ್ತು. ಆ ಸಮುದ್ರದ ಮೂಲಕ ಹಾದು ಈಜಿಪ್ಟ್ ದೇಶದ ದಕ್ಷಿಣ ಭಾಗದಿಂದ ಅವರು ಅರೇಬಿಯಾ ದೇಶಕ್ಕೆ ಹೋಗ್ತಾರೆ. ಆ ಸೂಯೇಜ್ ಕಾಲುವೆ ಅಂತ ಇದೆಯಲ್ಲ, ನಾವೀಗ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿಂದ ಅವರು ಈಜಿಪ್ಟ್ ದೇಶಕ್ಕೆ ಹೋಗ್ತಾರಂತೆ. ಹೀಗೆ ಹೋದಂತಹ ಮನುಗಳನ್ನು ಹಿಂಬಾಲಿಸ್ಕೊಂಡು ಹೋದಂಥ ಜನರು ಎಷ್ಟು ಜನ ಇದ್ರು ಅಂದರೆ 9,000 ಜನ ಇದ್ರಂತೆ. ಅಲ್ಲಿ ಇಲ್ಲಿ ಎಲ್ಲ ಕಲೆ ಹಾಕಿದ್ರು, ಯಾರು ಸೂಕ್ತ ಅಂತ ಅನಿಸುತ್ತೋ ಮನುಗಳಿಗೆ ಅವ್ರನ್ನೆಲ್ಲನ ಆಯ್ಕೆ ಮಾಡ್ತಾ ಒಂದು ಗುಂಪು ಮಾಡಿದ್ರಲ್ಲ, ಅವರಲ್ಲಿ 9,000 ಜನ ಇದ್ದರು. ಅದರಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಇದ್ದಂಥವ್ರು. ಈ ಒಂದು 9,000 ಜನ ಅವ್ರು ಹೇಳ್ತಾರೆ, 6ನೇ 5 ಭಾಗದ ಜನ 5ನೇ ಉಪವಂಶಕ್ಕೆ ಸೇರಿದವರು. ಆ 4ನೇ ಮಹಾವಂಶದ 5ನೇ ಉಪವಂಶಕ್ಕೆ ಸೇರಿದವರು ಎಷ್ಟು ಜನ? 5ನೇ 6ನೇ 5 ಭಾಗ ಅಲ್ವಾ. ಇನ್ನು 12ರಲ್ಲಿ 1 ಭಾಗ ಅಕೇಡಿಯನ್ ಜನ, ಅದು 6ನೇ ಉಪವಂಶ ಅಲ್ವಾ. ಮತ್ತು ಇನ್ನು 12ನೇ 1 ಭಾಗ ಟೋಲ್ಟೆಕ್ ಉಪವಂಶ. ಇವೆಲ್ಲವೂ ಕೂಡ 4ನೇ ಮಹಾವಂಶದ ಉಪವಂಶಗಳು. ಒಂದೊಂದು ಉಪವಂಶದಲ್ಲೂ ಕೂಡ ಯಾರು ಬೆಳೆದಂತಹ ಜೀವರುಗಳಿದ್ರೋ ಅವ್ರನ್ನೆಲ್ಲ ಆರಿಸಿ ಅವರನ್ನು ಒಟ್ಟು ಮಾಡಿರ್ತಾರೆ. ಅಂಥವರು 9,000 ಜನ ಇರ್ತಾರೆ. ಜಗತ್ಪ್ರಭುಗಳು, ನಾವು ಅಂತರಂಗ ಸರ್ಕಾರದ ಪ್ರಭುಗಳು ಯಾರು? ಜಗತ್ಪ್ರಭುಗಳು ಅಂತ ನಾವು ಕರೆಯತಕ್ಕಂಥದ್ದು. ಈ ಭೂಮಿಯ ಮೇಲೆ ಸದ್ಯ ಜಗತ್ಪ್ರಭುಗಳು ಯಾರು ನಾವು ತಿಳ್ಕೊಂಡ್ವಿ, ಅವರು ಸನತ್ ಕುಮಾರ ಪ್ರಭುಗಳು ಅಂತ ಅಲ್ವಾ. ಸನತ್ ಕುಮಾರ ಪ್ರಭುಗಳು ಶುಕ್ರ ಗ್ರಹದಿಂದ ಬಂದಂಥವರು ಭೂಮಿಗೆ. ಇಲ್ಲಿ ಜೀವ ವಿಕಾಸ ಯೋಜನೆ ಸಂಸರಣೆ ಅಂತಕ್ಕಂಥದ್ದು ತ್ವರಿತಗತಿಯಲ್ಲಿ ನಡೆಯಲಿ ಅಂತಕ್ಕಂಥ ಉದ್ದೇಶದಿಂದ ಅವರನ್ನು ಜ್ಯೋತಿ ಪ್ರಭುಗಳು ಅಂತ ಕೂಡ ಕರೀತಾರೆ. ಅಂದರೆ ಮನಸ್ಸಿನ ತತ್ವಕ್ಕೆ ಹೆಚ್ಚಿನ ಒಂದು ಚಾಲನೆಯನ್ನು ಕೊಡ್ತಾರೆ ಇವರು. ಯಾರು? ಸನತ್ ಕುಮಾರ ಪ್ರಭುಗಳು. ಅವ್ರ ಜೊತೆಯಲ್ಲಿ ಇನ್ನೂ ಕೆಲವರು ಬಂದಿರ್ತಾರೆ. ಅದರಲ್ಲಿ 4 ಜನ ಮಾತ್ರ ಉಳ್ಕೊಳ್ತಾರೆ. 4 ಜನ ಕುಮಾರರು ಮಾತ್ರ ಉಳ್ಕೊಳ್ತಕ್ಕಂಥದ್ದು. ಅದನ್ನು ಸಾಕಷ್ಟು ವಿವರಣೆಯನ್ನು ಹಿಂದೆನೇ ನಾವು ನೋಡ್ತಾ ಬಂದಿದ್ದೀವಿ. ಅಂದರೆ ಜಗತ್ಪ್ರಭುಗಳೇ ಈ ಅಂತರಂಗ ಸರ್ಕಾರದ ಮುಖ್ಯ ಅಧಿಕಾರಿ. ಅವರೇ ಎಲ್ಲವನ್ನೂ ಕೂಡ ನಿರ್ದೇಶಿಸಿ ಇಲ್ಲಿ ಭೂಮಿಯ ಮೇಲೆ ಏನೇನು ಹೇಗೆ ಕೆಲಸ ಕಾರ್ಯಗಳು ನಡಿಬೇಕು, ಹೇಗೆ ನಾಗರಿಕತೆಗಳು ಪ್ರಾರಂಭ ಆಗಬೇಕು, ಹೇಗೆ ಮಹಾವಂಶಗಳು ಕೆಲಸ ಮಾಡಬೇಕು, ಪ್ರತಿಯೊಂದರಲ್ಲೂ ಕೂಡ ಹೇಗೆ ಈ ಜೀವ ವಿಕಾಸ ಅನ್ನೋದು ನಡ್ಕೊಳ್ತಾ ಹೋಗಬೇಕು ಅಂತಕ್ಕಂಥದ್ದನ್ನು ಎಲ್ಲವನ್ನೂ ಯೋಜನೆ ಮಾಡ್ತಕ್ಕಂಥದ್ದು ಈ ಅಂತರಂಗ ಸರ್ಕಾರದ ಪ್ರಭುಗಳು. ಅವರನ್ನು ಜಗತ್ಪ್ರಭುಗಳು ಅಂತ ಕರೀತಕ್ಕಂಥದ್ದು. ಅವರ ಆದೇಶದ ಮೇರೆಗೆ ಈ ಒಟ್ಟು ಮಾಡಿದ್ರಲ್ಲ ಜನ 9,000 ಜನ, ಅವರನ್ನು ಅರೇಬಿಯಾ ದೇಶದಲ್ಲಿರ್ತಕ್ಕಂತಹ ಒಂದು ಮೈದಾನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ. ಅವ್ರು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಇವರು ಅಲ್ಲಿ ಹೋಗಿ ಅಲ್ಲಿ ಅವರ ವಂಶಾಭಿವೃದ್ಧಿ ಆಗುವ ಹಾಗೆ ಅವರು ಅನೇಕ ಒಂದು ಪ್ರಚೋದನೆಯನ್ನು ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ನಮಗೆ. ಅಂದರೆ ಈಗ್ಗೆ ಸುಮಾರು 77,000 ವರ್ಷಗಳ ಹಿಂದೆ ಅಟ್ಲಾಂಟಿಯನ್ನರು ವಶಪಡಿಸ್ಕೊಂಡಿದ್ರು ಯಾವುದು? ಈಜಿಪ್ಟ್ ದೇಶವನ್ನು. ಅಂದರೆ 4ನೇ ಮಹಾವಂಶದ ಜನ ಅಲ್ವಾ. ಅದು ಅಟ್ಲಾಂಟಿಸ್ ಸಾಗರದಲ್ಲಿ, ಅಂದರೆ ಅದು ಅದರೊಳಗಡೆ ಸಮುದ್ರದ ನೀರು ನುಗ್ಗಿ ಅಟ್ಲಾಂಟಿಯನ್ ನಾಗರಿಕತೆ ನಾಶ ಆಗುತ್ತೆ. ಅಂದರೆ 77,000 ಕಾಲಮಾನದಿಂದ ಕ್ರಿಸ್ತಪೂರ್ವ 77,000ರಿಂದ ಕ್ರಿಸ್ತಪೂರ್ವ 75,000 ಕಾಲಮಾನ ಇದೆಯಲ್ಲ, ಆ ಕಾಲಮಾನದಲ್ಲಿ ಈ ಎಲ್ಲ ಅನಾಹುತಗಳು ನಡೀತಾ ಬರುತ್ತೆ. ಸಮುದ್ರದಲ್ಲಿ ಪ್ರಳಯಗಳಾಗ್ತಕ್ಕಂಥದ್ದು ನಾವು ಕೇಳ್ತೀವಲ್ಲ, ದೊಡ್ಡ ದೊಡ್ಡ ಪ್ರಳಯಗಳಾಗ್ತಕ್ಕಂಥದ್ದು. ಆ ಒಂದು ಮಹಾವಂಶ ಕೊನೆಯ
ಅಂಚಿಗೆ ಬಂದಾಗ, ಅದು ವಿನಾಶದ ಅಂಚಿಗೆ ಬಂದಾಗ ಈ ಎಲ್ಲವೂ ಕೂಡ ನಾವು ಹೊರಗಡೆ ಪ್ರಕೃತಿಯಲ್ಲಿ ಈ ರೀತಿಯ ವಿದ್ಯಮಾನಗಳನ್ನು ನೋಡ್ತೇವೆ. ಹಾಗೆ 77,000 ವರ್ಷಗಳ ಹಿಂದೆ ಈ ಈಜಿಪ್ಟ್ ದೇಶವನ್ನು ಕೂಡ ಅವರು ವಶಪಡಿಸ್ಕೊಂಡಿರ್ತಾರಲ್ಲ, ಅದು ಸಮುದ್ರದಲ್ಲಿ ಮುಳುಗು ಹೋಯಿತು ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೊಂದು ನಾಗರಿಕತೆ ಅಲ್ಲಿ ಪ್ರಾರಂಭ ಆಗುತ್ತೆ, ಅಟ್ಲಾಂಟಿಯನ್ ನಾಗರಿಕತೆನೇ ಪ್ರಾರಂಭ ಆಗುತ್ತೆ. ಅದು ಕೂಡ ಸ್ವಲ್ಪ ಅನೇಕ ವರ್ಷಗಳ ಕಾಲ ಇರುತ್ತೆ. ಆರ್ಯನ್ನರು ಆ್ಯಕ್ಚುಲಿ ಅವರ ಆಡಳಿತವನ್ನು ಪ್ರಾರಂಭ ಮಾಡಿದ್ದು ಯಾವಾಗ ಅಂದರೆ, ಚೆನ್ನಾಗಿ ಆಡಳಿತ ಮಾಡೋದಕ್ಕೆ ಶುರು ಮಾಡಿದ್ದು ಅಂದರೆ ಕ್ರಿಸ್ತಪೂರ್ವ 13,500 ಅಂತ ಹೇಳ್ತಾರೆ. ಈಗ ನಾವಿರೋದು ಕ್ರಿಸ್ತ ಶಕ, ಇದು ಕ್ರಿಸ್ತಪೂರ್ವ 13,500ರಲ್ಲಿ ಆರ್ಯನ್ನರ ಒಂದು ಚಕ್ರಾಧಿಪತ್ಯ ಬರುತ್ತೆ ಅಂತ ಮೊದಲೇ ಹೇಳ್ತಾ ಇದ್ದಾರೆ ಇಲ್ಲಿ. ಇರಲಿ, ಹೀಗೆ ಅವ್ರು ಏನೇನು ಕಾಣ್ತಾರೋ ಅವ್ರ ಯೋಗ ದೃಷ್ಟಿನಲ್ಲಿ, ಅವ್ರೇನು ಒಂದಾದ್ಮೇಲೆ ಒಂದು ಘಟನೆ ಅಂತ ಅಲ್ಲ, ಅವ್ರ ಯೋಗ ದೃಷ್ಟಿನಲ್ಲಿ ನೋಡುವಾಗ ಅವ್ರಿಗೆ ಎಲ್ಲೆಲ್ಲಿ ಏನೇನು ಕಾಣಿಸ್ತಾ ಇದೆಯೋ, ಅವ್ರ ದೃಷ್ಟಿಗೆ ಏನು ಬಂತೋ ಅದನ್ನೆಲ್ಲವನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಅಲ್ಲಿ ಅವರ ಹತ್ತಿರ ಇದ್ದಂತಹ ಸಹಚರರು ಅದನ್ನು ಬರ್ಕೊಳ್ತಾ ಹೋಗ್ತಾರೆ. ಯಾರು ಅನಿಬೆಸೆಂಟ್ರು ಮತ್ತು ಲೆಡ್ಬಿಟ್ರು ಹೇಳೋದನ್ನು ಅವರ ಹಿಂಬಾಲಕರು ಬರ್ಕೊಳ್ತಾ ಹೋಗ್ತಾರೆ. ಆಮೇಲೆ ಅದನ್ನು ಕ್ರೌಢೀಕರಿಸಿ ಪರಿಷ್ಕಾರ ಮಾಡಿ ಈ ಒಂದು ಲೇಖನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಈ ಮನು ಯಾವಾಗ ವೈವಸ್ವತ ಮನು ಸೂಕ್ತವಾದಂತಹ ಆತ್ಮರುಗಳನ್ನು ಆರಿಸಿ ಒಂದು ಕಡೆ ಅವರ ವಂಶಾಭಿವೃದ್ಧಿ ಆಗೋ ಹಾಗೆ ಮಾಡ್ತಾರಲ್ಲ, ಹಾಗೆ ಮಾಡ್ತಾ ಇದ್ರೂ ಕೂಡ ಅನೇಕ ಸಾರಿ ಏನಾಗುತ್ತೆ ಅಂದರೆ, ಈ 4ನೇ ಮಹಾವಂಶದವ್ರು ಇರ್ತಾರಲ್ಲ, ಅದರಲ್ಲೂ ಕೂಡ ಕೆಲವು ಅಂದರೆ ಕ್ರೂರ ವ್ಯಕ್ತಿತ್ವ ಇದ್ದಂತಹವರು ಆ ದಾಳಿ ಮಾಡಬೇಕು ಅಂತ ಈಗಲೂ ನೋಡ್ತೀವಿ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಲ್ವಾ. ಏನು ಉದ್ದೇಶ ಇಲ್ದಲೇ ಅವ್ರ ಮೇಲೆ ದಾಳಿ ಮಾಡಿ ಅವರನ್ನು ನಾಶ ಮಾಡ್ತಕ್ಕಂಥದ್ದು. ಹೀಗೆ ಎಷ್ಟೋ ಸರಿ ಆಗುತ್ತೆ ನೋಡಿ. ಮನುಗಳು ಎಷ್ಟು ಪ್ರಯತ್ನಪಟ್ಟು ಈ ಒಂದು ಸಂತತಿಯನ್ನು ಅವರು ಹುಡುಕಿ ಜನರನ್ನ ಒಟ್ಟು ಮಾಡ್ತಾರಲ್ಲ, ಆ ಜನರಲ್ಲಿ ಇವರೇ ಸ್ವತಃ ಜನ್ಮ ತಗೊಳ್ತಾರೆ. ಅವರ ಹೊಟ್ಟೆಯಲ್ಲಿ ಹುಟ್ಟಿ ನಂತರ ಅವರನ್ನು ವಂಶವನ್ನು ಬೆಳೆಸ್ತಾ ಹೋಗ್ತಾರೆ. ನಿಜವಾದ ಅರ್ಥದಲ್ಲಿ ಪ್ರತಿಯೊಂದು ಮಹಾವಂಶನೂ ಕೂಡ ಪ್ರಾರಂಭ ಆಗಿರೋದು ಮತ್ತು ಬೆಳೀತಾ ಹೋಗ್ತಕ್ಕಂಥದ್ದು ಆ ಮಹಾವಂಶದ ಮನುವಿನ ಸಂತತಿನೇ ಅಂತ ಹೇಳ್ತಕ್ಕಂಥದ್ದು. ಬರ್ತಾ 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 ಆ ರೀತಿ ಎಷ್ಟೊಂದು ಬದಲಾವಣೆಗಳು ಆಗಿ ಹೋಗಿರುತ್ತೆ. ಹೀಗೆ ಎಷ್ಟೊಂದು ಕಾಲದ ನಂತರ ಅನೇಕ ಸಾರಿ ಅವ್ರ ಮೇಲೆ ದಾಳಿ ಆಗುತ್ತೆ. ಆ ಎಷ್ಟು ಜನರನ್ನು ಒಂದು ಕಡೆ ಗೂಡಿಸಿರ್ತಾರಲ್ಲ ಅವ್ರು ಮತ್ತೆ ಸಂಹಾರ ಆಗೋಗ್ತಾರೆ. ಮತ್ತೆ ಇನ್ನೊಂದಷ್ಟು ಜನ ಆಯ್ಕೆ ಮಾಡ್ತಾರೆ, ಮತ್ತೆ ಇನ್ನೊಂದು ಕಡೆ ಪ್ರದೇಶದಲ್ಲಿ ಇಡ್ತಾರೆ. ಅವರಲ್ಲಿ ಮುಂದುವರೆದುಕೊಂಡು ಹೋಗಲಿ ಅಂತ ಮತ್ತೆ ವೈವಸ್ವತ ಮನುಗಳು ಅವರು ಜನ್ಮವನ್ನು ಪಡ್ಕೊಳ್ತಾರೆ. ಅವರ ರೂಪ ಇರ್ಬೋದು, ವಿನ್ಯಾಸ ಇರ್ಬೋದು, ಅವರ ಗುಣಲಕ್ಷಣಗಳು ಎಲ್ಲವನ್ನೂ ಕೂಡ ತಿಡ್ತಾ ಆ ಒಂದು ಮಹಾವಂಶಕ್ಕೆ ಬೇಕಾದಂತಹ ಪ್ರತಿಯೊಂದು ಕೂಡ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಅನೇಕ ಕಾಲದವರೆಗೆ ಹೋರಾಟ ನಡೀತಲೇ ಇರುತ್ತೆ. ಕೊನೆಯಲ್ಲಿ ಸ್ವಲ್ಪ ಅರೇಬಿಯಾ ದೇಶದಲ್ಲಿ ಸ್ವಲ್ಪ ಕಾಲ ಶಾಂತಿ ಅನ್ನೋದಿತ್ತು. ಯಾಕೆಂದರೆ ಇವ್ರನ್ನ ಎಲ್ಲಿ ದಾಳಿ ಆಗುತ್ತೋ ಅಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಿದ್ರು, ಮತ್ತು ಅಲ್ಲಿಂದ ಮತ್ತಿನ್ನೊಂದು ಕಡೆಗೆ ಎಲ್ಲಿ ಸುರಕ್ಷಿತ ಸ್ಥಳ ಅನಿಸುತ್ತೋ ಹಾಗೆ ಅಂಥ ಜಾಗಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಹೌದು, ವಲಸೆ ಹೋಗ್ತಾಯಿದ್ರು. ಸ್ವಲ್ಪ ಕಾಲ ಅವರು ಅರೇಬಿಯಾ ದೇಶದಲ್ಲಿ ತಂಗಿರ್ತಾರೆ. ಆವಾಗ ಅವರು ವ್ಯವಸಾಯ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಗಾತ್ರದ ಹಣ್ಣುಗಳನ್ನು ಬೆಳೀತಾ ಇರ್ತಾರಂತೆ. ಆ ಹಣ್ಣುಗಳಿಂದ ಸಕ್ಕರೆಯನ್ನು ತಯಾರು ಮಾಡ್ತಾ ಇರ್ತಾರಂತೆ. ನಾವೆಲ್ಲ ಇವಾಗೇನೋ ಹೊಸದು ಅಂದ್ಕೊಳ್ತೀವಿ, ಎಲ್ಲೋ ಎಷ್ಟೋ ಮಹಾವಂಶಗಳ ಹಿಂದೆನೇ ಅದೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ತಾ ಬರ್ತಾರೆ. ಸುಮಾರು 2,000 ವರ್ಷಗಳ ಅವಧಿಯಲ್ಲಿ ಇವರು ಪ್ರಾರಂಭ ಮಾಡಿ ಒಂದು 2,000 ವರ್ಷಗಳ ಅವಧಿಯಲ್ಲಿ ಈ ಜನರ ಗುಂಪೇನಾಯಿತು, ಅಪಾರವಾಗಿ ವೃದ್ಧಿ ಆಯಿತು. ಇವರೇನು ಮನುಗಳನ್ನು ಹಿಂಬಾಲಿಸ್ತಕ್ಕಂಥ ಗುಂಪಿತ್ತಲ್ಲ, ಅದು ಅಪಾರವಾಗಿ ಹೆಚ್ಚಾಯಿತು. ಅವರೇನು ಮಾಡಿದ್ರು, ಅರೇಬಿಯಾದಲ್ಲಿ ಹಲವಾರು ದಶಲಕ್ಷ ಪ್ರಜೆಗಳನ್ನು ಒಳಗೊಂಡಂತಹ ಒಂದು ದೇಶ ಆಯಿತು. ಇವ್ರದೇ ಒಂದು ದೇಶದ ಒಂದು ಸ್ಥಾಪನೆ ಆಯಿತು. ಈ ದೇಶ ಪ್ರಪಂಚದ ಉಳಿದ ಭಾಗಗಳಿಂದ ಮರಳುಗಾಡಿನಿಂದ ಪ್ರತ್ಯೇಕಿಸಲ್ಪಟ್ಟಿತ್ತು. ಅರೇಬಿಯಾ ಅಂದರೆ ಅದು ಮರಳುಗಾಡಿಂದ ಪ್ರತ್ಯೇಕಿಸಲ್ಪಟ್ಟಿತ್ತು ಬೇರೆ ಜಾಗದಿಂದ. ಅಲ್ಲಿ ಇವರ ಒಂದು ದೇಶವನ್ನು ಅವರು ಕಟ್ಟಿಕೊಂಡಿದ್ರು 5ನೇ ಮಹಾವಂಶದ ಪ್ರಾರಂಭ ಕಾಲದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಕಾಲದಲ್ಲಿ ಅರೇಬಿಯಾ ದೇಶದಿಂದ ಇಲ್ಲಿ ಎಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೋ ಹೆಚ್ಚಿನ ಆ ಭೂಪ್ರದೇಶವನ್ನು ಆವರಿಸ್ಕೊಳ್ತಾರೆ, ಆಕ್ರಮಣ ಮಾಡ್ಕೊಳ್ತಾರೆ. ಇನ್ನೂ ಜನ ಜಾಸ್ತಿ ಆದಾಗ ಬೇರೆ ಬೇರೆ ದೇಶಗಳಿಗೂ ಹೋಗಿ ಅವರು ನೆಲೆಯನ್ನು ನಿಲ್ತಾರೆ ಅಂತ ಅವರು ಹೇಳ್ತಾ ಬರ್ತಾರೆ. ಈ ಅರೇಬಿಯಾ ದೇಶದಲ್ಲಿ ಬೇರೆ ಬೇರೆ ಕಡೆ ಹೋದ್ಮೇಲೆ ಅವ್ರು ಉಳ್ಕೊಂಡಿದ್ದಂತಹ ಜಾಗ ಬಹಳ ಚಿಕ್ಕದಾಗಿತ್ತು, ಆ ಮೈದಾನ ಅಂತ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಮನು ತನ್ನ ಗುರಿಯನ್ನು ಸಫಲಗೊಳಿಸೋದಕ್ಕೋಸ್ಕರ
ಅತ್ಯುತ್ತಮ ಅಂತ ಕಂಡು ಬಂದಂತಹ ಕೆಲವು ದೇಹಗಳುಳ್ಳವರನ್ನು ಪದೇ ಪದೇ ಅಲ್ಲಿ ಉಳಿಸ್ಕೊಂಡು ಮತ್ತೆ ಅವ್ರನ್ನ ಬೆಳೆಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ಮನುಗಳ ಕೆಲಸ ನೋಡಿ. ಜೀವನ್ಮುಕ್ತರಾದ ನಂತರ ಮನುಗಳು ಅಂದರೆ ಆ ಒಂದು ಮಹಾವಂಶದ ಪ್ರತಿಯೊಂದು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಬೆಳೆದಿರಬೇಕು, ಜೀವನ್ಮುಕ್ತರಾಗಿರ್ಬೇಕು, ಅವರು 6ನೇ ದೀಕ್ಷೆಯಲ್ಲಿ ಇರಬೇಕು. ಅವರು ಅಂತಹವರು ಮಾತ್ರನೇ ಮನುಗಳಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹೀಗೆ ಅನೇಕ ಸಾರಿ ಅವರು ಜನ್ಮವನ್ನು ಪಡ್ಕೊಳ್ತಾ ಇದ್ರು. ಹೀಗೆ ಜನ್ಮವನ್ನು ಪಡ್ಕೊಳ್ತಾ ಇದ್ದಾಗ ನಮ್ಮ ಈ ಒಂದು ಗ್ರಂಥದಲ್ಲಿ ಒಂದು ಕಿಂಕರರ ಗುಂಪು ಅಂತ ಗುರುತಿಸಿರ್ತಾರೆ. ಇವ್ರು ಏನು ಮಾಡ್ತಾರೆ, ಅವ್ರ ಯೋಗ ದೃಷ್ಟಿಯಲ್ಲಿ ಕೆಲವು ಆತ್ಮಗಳನ್ನು ಹಿಂಬಾಲಿಸ್ಕೊಂಡು ಹೋಗಿ ಅವರಿಗೆ ತಮ್ಮ ಆತ್ಮಗಳನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅವ್ರು ಯಾರ ಜೊತೆಯಲ್ಲಿದ್ದರು, ಅಲ್ಲಿ ಸುತ್ತಮುತ್ತ ಯಾರಿದ್ರು ಅವ್ರನ್ನ ಗುರುತಿಸ್ತಾ ಇಲ್ಲಿ ಸುಮಾರು ಜನರಿಗೆ ಅವರು ಒಂದು ಹೆಸರನ್ನು ಕೊಡ್ತಾ ಹೋಗ್ತಾರೆ. 30 ಜನರಿಗೆ ಒಂದು ಹೆಸರನ್ನು ಕೊಡ್ತಾರೆ. ಅವರು ಕಿಂಕರರ ಗುಂಪು ಅಂದರೆ ಹೀಗೆ ಮನುಗಳ ಜೊತೆಯಲ್ಲಿ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾ, ಅವರಿಗೆ ನಿಷ್ಠೆಯಿಂದ ನಡ್ಕೊಳ್ತಾ, ಭಕ್ತಿಭಾವದಿಂದ ಅಲ್ಲಿ ಜನ್ಮವನ್ನು ಪಡ್ಕೊಳ್ತಾ ಅವರ ಹತ್ತಿರದಲ್ಲೇ ಅವರ ಒಂದು ಕೆಲಸ ಕಾರ್ಯದಲ್ಲಿ ಕೈ ಜೋಡಿಸ್ತಕ್ಕಂತಹ ಒಂದು ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಅದಕ್ಕೆ ಅವರನ್ನು ಕಿಂಕರರ ಗುಂಪು ಅಂತ ಕರೀತಾ ಇರ್ತಾರೆ. ಹೀಗೆ ಪ್ರಾರಂಭವಾಗಿದ್ದು ಅನೇಕ ಸಾರಿ ಹೀಗೆ ಆ ಮನು ಏನಾಗ್ತಾನೆ, ಮನು ಆಗಲೇ ವೃದ್ಧನಾಗೋಗ್ತಾನೆ ಅಂತ ಹೇಳ್ತಾರೆ. ಹೀಗೆ ಎಷ್ಟು ಕಾಲ ಈ ಪ್ರವಾಹ ಅಥವಾ ಇನ್ನೊಂದು ಆಕ್ರಮಣ ದಾಳಿ ನಡೆಯುತ್ತೆ, ಅವರ ಸಂತತಿ ಎಷ್ಟು ಸಾರಿ ಸಂತತಿಯನ್ನು ವೃದ್ಧಿ ಮಾಡಿದ್ರು, ಒಂದು ದೇಶನೇ ಪ್ರಾರಂಭ ಆಯಿತು. ಆದರೂ ಕೂಡ ಆಕ್ರಮಣಕ್ಕೆ ಒಳಗಾಗಿ ಈ 4ನೇ ಮಹಾವಂಶದ ಕೆಲವು ಉಪವಂಶದವರಿಂದ ಆಕ್ರಮಣಕ್ಕೆ ಒಳಗಾಗಿ ಮತ್ತೆ ಅಲ್ಲಿ ನಾಶ ಅಂತಕ್ಕಂಥದ್ದು ಆಗುತ್ತಾನೇ ಇತ್ತು ಅಂತ ಹೇಳ್ತಾರೆ. ಕೊನೆಯಲ್ಲಿ ಈ ರೀತಿ ಅನೇಕ ಬದಲಾವಣೆ ನಡೀತಾ ಇದ್ದಾಗ ಏನು ಮಾಡ್ತಾರೆ, ಅಂತರಂಗದ ಸರ್ಕಾರದ ಪ್ರಭುಗಳು ಏನು ಮಾಡ್ತಾರೆ, ಆ ಕೆಲವರನ್ನು ಮಾತ್ರ ಅಲ್ಲಿ ರಕ್ಷಣೆ ಮಾಡಿ ಈ ಶ್ವೇತದ್ವೀಪಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಶ್ವೇತದ್ವೀಪ ಅಂದರೆ ಯಾವುದು? ಶ್ವೇತದ್ವೀಪದಲ್ಲೇ ಅಂತರಂಗ ಸರ್ಕಾರದ ಪ್ರಭುಗಳು ಇರ್ತಕ್ಕಂಥದ್ದು. ಅಲ್ಲೇ ಇರೋದು. ಶಂಬಳ ಅಂತಲೂ ಹೇಳ್ತೀವಿ, ಶ್ವೇತದ್ವೀಪ ಅಂತಲೂ ಹೇಳ್ತೀವಿ. ಅಲ್ಲಿ ಅದು ಗೋಬಿ ಸಮುದ್ರದಲ್ಲಿ ಒಂದು ದ್ವೀಪವಾಗಿತ್ತು. ಈಗ ಗೋಬಿ ಅಂತಕ್ಕಂಥದ್ದು ಏನಾಗಿದೆ, ಈ ಅನೇಕ ದಶಲಕ್ಷ ವರ್ಷಗಳಲ್ಲಿ ಅದು ಎಷ್ಟೋ ಬದಲಾವಣೆ ಆಗಿಬಿಟ್ಟು ಈಗ ಮರುಭೂಮಿ ಆಗಿದೆ ಅಲ್ವಾ. ಆಗ ಪ್ರಾರಂಭ ಕಾಲದಲ್ಲಿ ಅದು ಒಂದು ಆ 4ನೇ ಮಹಾವಂಶ ಇದ್ದಂಥ ಕಾಲದಲ್ಲಿ ಮತ್ತು 5ನೇ ಮಹಾವಂಶ ಪ್ರಾರಂಭದ ಕಾಲದಲ್ಲಿ ಅದು ಒಂದು ಸಮುದ್ರ ಆಗಿತ್ತು, ಗೋಬಿ ಸಮುದ್ರ. ಅಲ್ಲಿ ಒಂದು ದ್ವೀಪ, ಅದು ಶ್ವೇತದ್ವೀಪ. ಅಲ್ಲಿ ಇದ್ದಂತಹವರು ಈ ಅಂತರಂಗ ಸರ್ಕಾರದ ಪ್ರಭುಗಳು. ಯಾವಾಗ ಎಲ್ಲಿ ಏನು ತೊಂದರೆ ಆದರೂ ಉಳಿದಂಥವ್ರನ್ನ ಕೆಲವರ ಆತ್ಮಗಳನ್ನು ರಕ್ಷಣೆ ಮಾಡಿ ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅದು ಸುರಕ್ಷಿತವಾದಂತಹ ಸ್ಥಳ, ಏಕೆಂದರೆ ಗುರುಗಳಿದ್ದಂತಹ ಒಂದು ಪ್ರದೇಶ. ಅಲ್ಲಿ ಅವರಿಗೆ ಅನೇಕ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಯಾರೂ ಕೂಡ ಅಲ್ಲಿ ದಾಳಿ ಮಾಡಿ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಅವರನ್ನೆಲ್ಲ ಕೂಡ ಅಲ್ಲಿ ನೆಲೆಗೊಳಿಸಿ ಮತ್ತೆ ಮುಂದುವರಿಯೋ ಹಾಗೆ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ರು. ಕ್ರಿಸ್ತಪೂರ್ವ 70,000 ವರ್ಷ, ನಾವು 77,000 ನೋಡಿದ್ವಿ, 75,000ವರೆಗೂ ಆಯಿತು. ಎಷ್ಟೊಂದು ಪ್ರವಾಹಗಳು. ಈ 70,000 ವರ್ಷದಲ್ಲಿ, ಕ್ರಿಸ್ತಪೂರ್ವ 70,000 ವರ್ಷದಲ್ಲಿ ಮನು ತನ್ನ ಗುಂಪಿನವರನ್ನು ಒಂದು ಕಡೆ ನೆಲೆ ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಒಂದು ಕಡೆ ಭದ್ರವಾಗಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಅದು ಸಮುದ್ರದಿಂದ ದೂರದಲ್ಲಿದ್ದಂತಹ ಭೂಮಿಯ ಮುಖ್ಯ ಭಾಗದಲ್ಲಿತ್ತು. ಭೂಭಾಗದಲ್ಲಿ ಅಲ್ಲಿ ಹಳ್ಳಿಗಳನ್ನು ಕಟ್ಕೊಂಡು ಜೀವನ ಮಾಡ್ತಿದ್ರು ಮನುವಿನ ಹಿಂಬಾಲಕರು. ಅಲ್ಲಿ 1000 ವರ್ಷಗಳ ಕಾಲ ಜನಸಂಖ್ಯೆ ವೃದ್ಧಿ ಆಯಿತು. ಅಂದರೆ ಒಂದು ಮಹಾವಂಶ ಪ್ರಾರಂಭ ಆದಾಗ ಅಷ್ಟು ಬೇಗ ಜನಸಂಖ್ಯೆ ಜಾಸ್ತಿ ಆಗಿಬಿಡಲ್ಲ. ಆ ಮಹಾವಂಶ ಪ್ರವೃದ್ಧಮಾನಕ್ಕೆ ಬಂದು ನಾಗರಿಕತೆಗಳು ಬೆಳೆದು ಹೋಗಲ್ಲ. ಎಷ್ಟೋ ಲಕ್ಷ ವರ್ಷಗಳು ಬೇಕು. ಆ ಒಂದು ಸ್ಥಿತಿಯನ್ನು ಬರೋದಕ್ಕೆ ನೋಡಿ 10 ಲಕ್ಷ ವರ್ಷಗಳ ಹಿಂದೆ ಶುರುವಾಗಿದ್ದು ಈಗ ಕ್ರಿಸ್ತಪೂರ್ವ 70,000 ಅಂತಾರೆ. ಎಷ್ಟು ಸುಮಾರು 10 ಲಕ್ಷ ವರ್ಷಗಳೇ ಕಳೆದೋಯ್ತು. ಹತ್ರ 9 ಲಕ್ಷ ವರ್ಷಗಳು ಕಳೆದು ಹೋಗ್ತಾ ಬಂತು. ಆ ಒಂದು ಸಮಯದಲ್ಲಿ ಅಲ್ಲಿ ಒಂದು ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಯಿತು. ಹೀಗೆ 1000 ವರ್ಷಗಳ ಕಾಲ ಜನಸಂಖ್ಯೆ ಅಂತಕ್ಕಂಥದ್ದು ವೃದ್ಧಿ ಆಗ್ತಾ ನಾಗರಿಕತೆ ಅಂತಕ್ಕಂಥದ್ದು ಆ ಜನರಲ್ಲಿ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಅವರು ಯಾವಾಗ ಒಂದು ಸ್ಥಳದಲ್ಲಿ ನಿಲ್ತಾರೋ ವ್ಯವಸಾಯವನ್ನು ಮಾಡ್ತಾರೆ, ಕೃಷಿಯನ್ನು ಮಾಡ್ತಾರೆ, ತಮಗೆ ಬೇಕಾದಂಥ ಬೆಳೆಯನ್ನು ಬೆಳ್ಕೊಳ್ತಾರೆ, ಹಣ್ಣುಗಳನ್ನು ಬೆಳೀತಾರೆ, ಕೆಲವು ಯಂತ್ರೋಪಕರಣಗಳನ್ನು ಕಂಡು ಹಿಡಿತಾರೆ. ಹಾಗೆ ಅಲ್ವಾ ಶಿಲಾಯುಗದಲ್ಲಿ ಎಲ್ಲ ಹೇಗೆ ಬರ್ತಾ ಅವರು ಯಂತ್ರೋಪಕರಣಗಳನ್ನು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಿದ್ದು. ಹಾಗೆ ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ರು. ಇಲ್ಲಿ
ಲೇಖಕರು ಯಾವಾಗಲೂ ಕೂಡ ಈ ಕಿಂಕರರ ಗುಂಪಿನ ಆತ್ಮಗಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಿದ್ರಲ್ಲ, ಎಲ್ಲೆಲ್ಲಿ ಕಾಣಿಸ್ತಾರೋ ಅಲ್ಲೆಲ್ಲ ಅವ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಈಗ ಮತ್ತೆ ಹೇಳ್ತಾರೆ, ಈ ಒಂದು ಸಮಯದಲ್ಲಿ ಕೆಲವು ಪರಿಚಿತ ಮುಖಗಳನ್ನು ನಾವು ಕಂಡ್ವಿ ಅಂತ ಹೇಳ್ತಾರೆ. ಅವ್ರು ಯಾರಪ್ಪ ಅಂದರೆ ಮನುವಿನ ಮೊಮ್ಮಗನಾಗಿದ್ದ ಮಾರ್ಸ್ ಆ ಪಟ್ಟಣದಲ್ಲಿದ್ದ ಆರ್ಯವಂಶೀಯರ ಮುಖ್ಯಸ್ಥನಾಗಿದ್ದ. ಈಗ ಆರ್ಯವಂಶದವರು ಒಂದು ಕಡೆ ಒಂಚೂರು ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಲ್ವ, ಕ್ರಿಸ್ತಪೂರ್ವ 70,000 ಕಾಲಮಾನದಲ್ಲಿ. ಆಗ ಈ ಕಿಂಕರರ ಗುಂಪಿನವರು ಕೆಲವರೆಲ್ಲ ಕಂಡು ಬರ್ತಾರೆ. ಮನು ಅಂದರೆ ಈಗ ವೈವಸ್ವತ ಮನುನೇ, ಅವರೇ ಎಷ್ಟೋ ಸಾರಿ ಜನ್ಮವನ್ನು ತಗೊಳ್ತಾ ಇರ್ತಾರೆ ಅಂತ ಹೇಳಿದ್ವಿ. ಆ ಮನುಗಳ ಮೊಮ್ಮಗನಾಗಿ ಹುಟ್ಟಿರ್ತಾರೆ ಯಾರು? ಮಾರ್ಸ್. ಅವ್ರಿಗೆ ಹೆಸರು ಕೊಟ್ಟಿದ್ದಾರಲ್ಲ, ಮಾರ್ಸ್ ಅಂದರೆ ಮೌರ್ಯ ಮಹರ್ಷಿಗಳು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂಥವ್ರು ಈಗ ಪ್ರಸ್ತುತ ಅಲ್ವಾ. ಆಗ ಅವರು ಮನುವಿನ ಮೊಮ್ಮಗನಾಗಿ ಹುಟ್ಟಿದ್ರು, ಅವರು ಆರ್ಯ ವಂಶಕ್ಕೆ ಮುಖ್ಯಸ್ಥರಾಗಿದ್ದರು ಅಂತ ಹೇಳ್ತಾರೆ. ಮರ್ಕ್ಯುರಿ ಅವನ ಪತ್ನಿ. ಮರ್ಕ್ಯುರಿ ಅಂದರೆ ಕುತುಮಿ ಮಹರ್ಷಿಗಳು, ಈಗ ಪ್ರಸ್ತುತ ಕುತುಮಿ ಮಹರ್ಷಿಗಳು ಅಂತ ನಾವೇನು ಹೇಳ್ತೀವಿ. ಆಗಿನ ಜೀವನ್ಮುಕ್ತರಾಗಿರಲಿಲ್ಲ ಅವರು. ಆ ಪ್ರಾರಂಭ ಕಾಲದಲ್ಲಿ 5ನೇ ಮಹಾವಂಶದ ಪ್ರಾರಂಭ ಕಾಲದಲ್ಲಿ ಅವರಿನ್ನ ಜೀವನ್ಮುಕ್ತರಾಗಿ ಈ ಒಂದು ಹಂತಕ್ಕೆ ಏರಿರಲಿಲ್ಲ. ಆಗ ಮನುವಿನ ಮಕ್ಕಳಾಗೆ ಹುಟ್ಟಿದ್ದಿದ್ದು ಅವರು, ಅದನ್ನು ಹೇಳ್ತಾ ಇದ್ದಾರೆ. ಅವ್ರ ಮೊಮ್ಮಗಾಗಿದ್ದ ಮಾರ್ಸು, ಅವ್ರ ಹೆಂಡತಿಯಾಗಿ ಮರ್ಕ್ಯುರಿ ಅಂದರೆ ಕುತುಮಿಯವರು. ನೋಡಿ, ಹೀಗೆ ಬೆಳೆದಂತಹ ಜೀವರುಗಳು ಪ್ರತಿಯೊಂದು ಜನ್ಮದಲ್ಲೂ ಕೂಡ ಜೊತೆಯಾಗಿ ಜನ್ಮವನ್ನು ಪಡ್ಕೊಳ್ತಕ್ಕಂಥದ್ದು. ಗಂಡ ಹೆಂಡತಿಯಾಗಿಯೋ, ಅಥವಾ ಅಪ್ಪ ಮಗನಾಗಿಯೋ, ಇಲ್ಲ ಮೊಮ್ಮಗನಾಗಿಯೋ, ಇಲ್ಲ ಸ್ನೇಹಿತನಾಗಿಯೋ, ಇಲ್ಲ ಯಾವುದೋ ಒಂದು ಗುಂಪಿನಲ್ಲಿ ಒಬ್ಬ ಸದಸ್ಯನಾಗಿಯೋ, ಆ ರೀತಿಯೇ ಜನ್ಮವನ್ನು ಪಡ್ಕೊಳ್ತಾ ಇರ್ತಾರೆ. ಇಲ್ಲಿ ಅದನ್ನೇ ಹೇಳ್ತಾರೆ. ಮತ್ತು ಅವರ ಕುಟುಂಬದಲ್ಲಿ ಸಿರಿಯಸ್ ಮತ್ತು ಆಲ್ಕ್ಯೋನಿ ಕಂಡು ಬಂದರು. ಸಿರಿಯಸ್ ಅಂದರೆ ಲೆಡ್ಬಿಟ್ರು, ಮತ್ತಾರೂ ಅಲ್ಲ. ಸಿರಿಯಸ್ ಅಂದರೆ ಲೆಡ್ಬಿಟ್ರೆ, ಅವಾಗ ಅಲ್ಲಿದ್ದರಂತೆ ಅವ್ರನ್ನ ಗುರುತಿಸ್ಕೊಂಡಿದ್ರು. ಆಲ್ಕ್ಯೋನಿ ಅಂದರೆ ಜೆ ಕೃಷ್ಣಮೂರ್ತಿಯವರು. ನೋಡಿ, ಅವರು ಎಲ್ಲ ಅವ್ರದ್ದು ಎಷ್ಟು ಕಾಲದಿಂದ, ಎಷ್ಟು ಲಕ್ಷ ವರ್ಷಗಳಿಂದ ಅವರು ಕೂಡ ಈ ಒಂದು ಜೀವ ವಿಕಾಸದಲ್ಲಿ ಮುಂದುವರಿತಾ ಬರ್ತಾ ಇದ್ದಾರೆ. ಯಾರಿಗೂ ಕೂಡ ಅಷ್ಟು ಸಮಯ ಇಲ್ದಲೆ ಬೇಗ ಆಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ್ಮಗಳನ್ನು ಪಡ್ಕೊಂಡು, ಎಷ್ಟೋ ರೀತಿ ಸುಧಾರಣೆಗಳನ್ನು ಮಾಡಿಕೊಂಡು ಈ ಪ್ರಸ್ತುತ ಈ ಹಂತಕ್ಕೆ ಬಂದಿದ್ದಾರೆ. ಈ 5ನೇ ಮಹಾವಂಶದ ಪ್ರಾರಂಭ ಕಾಲದಲ್ಲಿ ಅವರು ಎಷ್ಟೋ ಜನ್ಮಗಳನ್ನು ಎತ್ತಿದರೆ ನೋಡಿ, ಅದಿನ್ನೂ 5ನೇ ಮಹಾವಂಶ ಮುಗದೇ ಇಲ್ಲ. ಆಗಲೇ ಅವರೆಲ್ಲ ಜೀವನ್ಮುಕ್ತರಾಗಿ ಎಷ್ಟು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಈಗ ಮಾರ್ಸ್ ಆಗಿರ್ಬೋದು, ಕುತುಮಿಯವರಾಗಿರ್ಬೋದು, ಅಂದರೆ ಮೌರ್ಯರಾಗಿರ್ಬೋದು. ಅಂದರೆ ಮನುಷ್ಯರಾದಂಥ ನಾವು ಕೂಡ ಈ ಸಂಸಾರದ ಜನನ ಮರಣಗಳ ಚಕ್ರದಿಂದ ಬಿಡಿಸ್ಕೊಂಡು ಆ ಜೀವನ್ಮುಕ್ತ ಸ್ಥಿತಿಗೆ ಏರೋದಕ್ಕೆ ಸಾಧ್ಯ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ನಮ್ಮ ಸಾಧನೆ ಅಂತಕ್ಕಂಥದ್ದು ಆಧ್ಯಾತ್ಮ ಪಥದಲ್ಲಿ ಬಹಳ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಅನ್ನೋದನ್ನು. ಕರೋನಾ ಮತ್ತು ಆರ್ಫಿಯಸ್ ಕೂಡ ಆ ಗುಂಪಿನಲ್ಲಿ ಇದ್ರಂತೆ. ಕರೋನಾ ಅಂದರೆ ಜೂಲಿಯಸ್ ಸೀಸರ್ ಅಂತ. ಈ ಪ್ರಸ್ತುತ ನಮ್ಮ ಇತಿಹಾಸದಲ್ಲಿ ನಾವು ಕೇಳ್ತೀವಲ್ಲ, ಜೂಲಿಯಸ್ ಸೀಸರ್ನ ಕರೋನಾ ಅಂತ ಹೆಸರು ಕೊಟ್ಟಿರ್ತಾರೆ ಈ ಗ್ರಂಥದಲ್ಲಿ. ಆ ರೀತಿ ಆರ್ಫಿಯಸ್ ಅಂತಕ್ಕಂಥವ್ರು ಕೂಡ ಒಬ್ಬರು. ಹೀಗೆ ಅವರೆಲ್ಲರೂ ಕೂಡ ಒಟ್ಟೊಟ್ಟಾಗೆ ಇದ್ದರು ಅಂತ, ಯಾವುದೋ ಒಂದು ರೀತಿಯ ಸಂಬಂಧದಲ್ಲಿ ಆ ಗುಂಪಿನಲ್ಲಿ ಇರ್ತಾಯಿದ್ರು. ಆರ್ಯವಂಶೀಯರ ಜನಸಂಖ್ಯೆ ಆ ವೇಳೆಗೆ 7,000ಕ್ಕೆ ಏರಿತ್ತು. ಅದೆಲ್ಲ ಹಿಂದೆ ಯಾವುದೊಂದು ದೇಶ ಆಗಿತ್ತು ಅದೆಲ್ಲ ಸಂಹಾರ ಆಗೋಯ್ತು. ಆವಾಗ ಬೇರೆಯವರು ಆಕ್ರಮಣ ಮಾಡಿ ಆ ವಂಶ ನಿರ್ವಂಶ ಆಗೋಯ್ತು. ಮತ್ತೆ ಪ್ರಾರಂಭ ಮಾಡ್ತಾ ಈ ಒಂದು 70,000 ಕ್ರಿಸ್ತಪೂರ್ವ 70,000 ಕಾಲಮಾನದಲ್ಲಿ ಆದಂತಹ ಒಂದು ಆರ್ಯ ವಂಶೀಯರ ಒಂದು ಇದರಲ್ಲಿ ಗುಂಪಿನಲ್ಲಿ 7,000 ಜನ ಇರ್ತಾರೆ ಅಂತ ಹೇಳ್ತಾರೆ. ಜುಪಿಟರ್ ಮುಖ್ಯ ಆಡಳಿತ ಅಧಿಕಾರಿಯಾಗಿದ್ದನು. ಜುಪಿಟರ್ ಅಂದರೆ ಯಾರು ಗೊತ್ತಾ? ಅಗಸ್ತ್ಯ ಮಹರ್ಷಿಗಳು. ಈಗ ನಾವು ಅಗಸ್ತ್ಯರು ಅಂತ ಹೇಳ್ತೀವಲ್ಲ, ಅವ್ರನ್ನ ಜುಪಿಟರ್ ಅಂತ ಹೆಸರು ಕೊಟ್ಟಿರ್ತಾರೆ. ಅವರು ಅಲ್ಲಿ ಮುಖ್ಯ ಆಡಳಿತಕಾರಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನುವನ್ನು ರಾಜ ಅಂತ ಕರೀತಾ ಇದ್ರು. ನೋಡಿ, ರಾಜರು ಅಂದರೆ ಆ ಕಾಲದಲ್ಲಿ ಎಷ್ಟು ಗೌರವ ಇತ್ತು, ಬೆಲೆ ಇತ್ತು. ಹಾಗೆ ನಡ್ಕೊಳ್ತಾ ಇದ್ರು ಕೂಡ ಅಲ್ವಾ. ಹಿಂದಿನ ಕಾಲದಲ್ಲಿ ಆ ಒಂದು ಮಹಾವಂಶಗಳ ಪ್ರಾರಂಭ ಆಗಿದ್ದ ಕಾಲದಲ್ಲಿ ಸ್ವತಃ ಮನುಗಳೇ ಜನ್ಮವನ್ನು ಪಡ್ಕೊಂಡು ಬಂದು ರಾಜ್ಯಾಡಳಿತವನ್ನು ನಡೆಸ್ತಾ ಇದ್ರು ಆ ಪ್ರಾರಂಭ ಕಾಲದಲ್ಲಿ. ಅದಕ್ಕೆ ಅಲ್ಲಿ ರಾಜ್ಯಗಳು ಅಷ್ಟು ಸುಭಿಕ್ಷವಾಗಿರ್ತಾ ಇತ್ತು, ಜನರು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಾಯ ಆಗ್ತಾ ಇತ್ತು. ಅದಕ್ಕೆ ಹೇಳ್ತಾರೆ ಇಲ್ಲಿ ಮನುವನ್ನು ರಾಜ ಅಂತ ಪರಿಗಣಿಸ್ತಾ ಇದ್ರು. ಅವರು ಶಂಬಳ ದ್ವೀಪದಲ್ಲಿ ಇದ್ದರು ಅಂತ. ಆ ಒಂದು ನಗರ, ಒಂದು ಪಟ್ಟಣ ಸ್ವಲ್ಪ ನಾಗರಿಕತೆ ಮುಂದುವರಿದಿತ್ತು ಅಂತ ಹೇಳಿದ್ರಲ್ಲ, ಆ ಪಟ್ಟಣದಲ್ಲಿ ಇದ್ದಂತಹ ಅನೇಕ ಜನರ ಗುಂಪಿನಲ್ಲಿ ವಜ್ರ ಅಂತಕ್ಕಂಥವ್ರು ಕಂಡ್ರು ಒಂದು ಗುಂಪಿನ ನಾಯಕನಾಗಿ. ವಜ್ರ ಅಂದರೆ ಯಾರು ಗೊತ್ತಾ? ಪ್ರಸ್ತುತ HPV ಅವರು, HP ಬ್ಲವಾಟ್ಸ್ಕಿ ಅವರಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ವಜ್ರ ಅಂತ. ಅವರು ಆ ಗುಂಪಿನಲ್ಲಿ ಇರ್ತಾರೆ. ವಿರಾಜ್ ಒಂದು ಪಟ್ಟಣಕ್ಕೆ ನಾಯಕ. ವಿರಾಜ್ ಅಂದರೆ ನಿತ್ಯಾನಂದ ಅಂತ ನಾವು ಹೇಳ್ತೀವಲ್ಲ, JK ಅವ್ರ ತಮ್ಮ, ಈ ಪ್ರಸ್ತುತ ಇತ್ತೀಚಿನ ಕೊನೆಯ ಜನ್ಮದಲ್ಲಿ ಅವರು ಇರ್ತಾರೆ ಒಂದು ಪಟ್ಟಣಕ್ಕೆ ನಾಯಕ.
ಹೆರಾಕ್ಲಿಸ್ ಮತ್ತು ಯೂಲಿಸಿಸ್ ಮತ್ತೊಂದು ಗುಂಪಲ್ಲಿದ್ರು. ಹೆರಾಕ್ಲಿಸ್ ಅಂದರೆ ಮತ್ತಾರೋ ಅಲ್ಲ, ಅನಿಬೆಸೆಂಟ್ರೆ ಸ್ವತಃ. ಅವ್ರಿಗೆ ಹೆರಾಕ್ಲಿಸ್ ಅಂತ ಹೆಸರು ಕೊಟ್ಟಿರ್ತಕ್ಕಂಥ, ಅಂದರೆ ಅವ್ರು ಯಾವ ಕಾಲದಿಂದ. ಮತ್ತು ಯೂಲಿಸಿಸ್ ಅಂದರೆ HS ಆಲ್ಕಾಟ್ ಅವರು ಎಲ್ಲರೂ ಕೂಡ ಆ ಗುಂಪಲ್ಲಿ ಇರ್ತಾರೆ. ಇವರು ಈ ಒಂದು ಭೂಮಿಯ ಮೇಲೆ ಏನು ಜೀವ ವಿಕಾಸ ಪ್ರಾರಂಭ ಆದಾಗ ಜೊತೆಲಿ ಹುಡ್ತಾ ಇರೋದು ಅಷ್ಟೇ ಅಲ್ಲ, ಚಂದ್ರ ಒಂದು ಗೋಳದಲ್ಲಿದ್ದಾಗ, ಚಂದ್ರ ಗ್ರಹದಲ್ಲಿದ್ದಾಗ ಕೂಡ ಪ್ರಾಣಿ ವರ್ಗದಲ್ಲೂ ಇವರೆಲ್ಲ ಜೊತೆಯಾಗಿರ್ತಾರೆ. ಅದನ್ನು ನಾವು ಹಿಂದೆನೇ ಒಂದು ಅಭ್ಯಾಸ ಮಾಡಿದ್ದೇವೆ. ಚಂದ್ರ ಗ್ರಹಮಾಲೆಯಲ್ಲಿ ಹೇಗೆ ವಿಕಾಸ ಅನ್ನೋದಾಯಿತು ಅನ್ನೋ ಒಂದು ಉಪನ್ಯಾಸದಲ್ಲಿ ಅದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಮನುವಿನ ಆಜ್ಞೆಯಂತೆ ಕೆಲವು ಮಕ್ಕಳನ್ನು ಮತ್ತೆ ಇನ್ನೊಂದು ಸಾರಿ ಅವರ ಪಟ್ಟಣಕ್ಕೆ ಆಕ್ರಮಣ ಆಗುತ್ತೆ. ಆವಾಗ ಮತ್ತೆ ಕೆಲವು ಮಕ್ಕಳನ್ನು ಮಾತ್ರ ರಕ್ಷಣೆ ಮಾಡಿ ಅವರನ್ನು ಮತ್ತೆ ಏನು ಮಾಡ್ತಾರೆ, ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಪದೇ ಆಗ್ತಾನೇ ಇರುತ್ತೆ. ಅಲ್ಲಿ ಎಷ್ಟೊಂದು ಜನ ಬಹಳ ಶ್ರೇಷ್ಠರಾಗಿದ್ದಂತಹ ಮಕ್ಕಳು ಇದ್ದರು ಅಂತ ಹೇಳ್ತಾ, ಮತ್ತು ಈ ಗುಂಪಿನಲ್ಲಿ ಕಿಂಕರರ ಗುಂಪಿನಲ್ಲಿ ಇದ್ದವ್ರನ್ನೆಲ್ಲರನ್ನೂ ಹೆಸರಿಸ್ತಾ ಬರ್ತಾರೆ. ಅವರೆಲ್ಲರೂ ಅಲ್ಲಿ ಕಂಡ್ರು ಅಂತ. ಯಾರ್ಯಾರೆಲ್ಲ ಕಂಡ್ರು? ಆಲ್ಕ್ಯೋನಿ ಇದ್ರಂತೆ, ಯುರೇನಸ್ ಇದ್ರಂತೆ, ನೆಪ್ಚೂನ್ ಇದ್ದರು. ಅವರೆಲ್ಲ ಈಗ ಜೀವನ್ಮುಕ್ತರಾಗಿ ಹೋಗಿದ್ದಾರೆ. ಯುರೇನಸ್ಸು, ನೆಪ್ಚೂನ್ ಅವರೆಲ್ಲ ಜೀವನ್ಮುಕ್ತರಾಗ್ಬಿಟ್ಟಿದ್ದಾರೆ. ಅವೆಲ್ಲ ಸುಮ್ಮನೆ ಈ ಗ್ರಂಥದಲ್ಲಿ ಈ ಕಥೆಯಲ್ಲಿ ಕೊಟ್ಟಿರೋ ಹೆಸರು. ನಿಜವಾಗ್ಲೂ ಅವರೆಲ್ಲ ಜೀವನ್ಮುಕ್ತರಾಗೋಗಿದ್ದಾರೆ. ಅವರ ನಿಜ ಹೆಸರಲ್ಲ ಅದು. ಸೂರ್ಯ ಮತ್ತು ಬೃಹಸ್ಪತಿ ಇವರೆಲ್ಲ ಕೂಡ, ಸ್ಯಾಟರ್ನು, ವಲ್ಕನ್ನು ಎಲ್ಲರೂ ಕೂಡ ಆಗ ಆ ಗುಂಪಿನಲ್ಲಿದ್ದರು, ಆ ಮಕ್ಕಳ ಗುಂಪಿನಲ್ಲಿ ಅಂತ. ಅವ್ರನ್ನೆಲ್ಲ ರಕ್ಷಣೆ ಮಾಡಿ ಶಂಬಳ ದ್ವೀಪದಲ್ಲಿ ಪೋಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಮುಂದೆ ಕಾಲಕ್ರಮದಲ್ಲಿ ಸ್ಯಾಟರ್ನ್ ಮತ್ತು ಸೂರ್ಯನ ಹಿರಿಯ ಮಗನಾಗಿ ಮತ್ತೆ ಮನು ಜನ್ಮ ತಗೊಳ್ತಾನೆ. ಸ್ಯಾಟರ್ನ್ ಮತ್ತು ಯುರೇನಸ್, ಸೂರ್ಯ ಅವರ ಮಗನಾಗಿ ಮನು ಜನ್ಮವನ್ನು ಪಡ್ಕೊಂಡು ಮತ್ತೆ ಆರ್ಯವಂಶವನ್ನು ಮತ್ತಷ್ಟು ಹೆಚ್ಚು ಪ್ರವೃದ್ಧಮಾನಕ್ಕೆ ಬರುವ ಹಾಗೆ ಅವರು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಕೆಲವು ಸಹಸ್ರ ವರ್ಷಗಳು ಕಳೆಯೋ ಹೊತ್ತಿಗೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ನಾಗರಿಕತೆಯನ್ನು ಅವರು ಕಟ್ತಾ ಹೋದರು. ಯಾವಾಗಲೂ ಅಷ್ಟೇ ಸಮುದ್ರದ ದಡದಲ್ಲಿ ಎಲ್ಲಿ ನೀರಿರುತ್ತೋ ಅದರ ಪಕ್ಕದಲ್ಲಿ ಈ ನಾಗರಿಕತೆಗಳು ಅಂತಕ್ಕಂಥದ್ದು ಬೆಳೆಯೋದಲ್ವ. ಅವ್ರಿಗೆ ಬೇಕಾದಂತಹ ಭೂಮಿ ಇರಬೇಕು, ಫಲವತ್ತಾದಂತಹ ಭೂಮಿ, ಬೇಕಾದಂಥ ಬೆಳೆ ಬೆಳ್ಕೊಳ್ಳೋದಕ್ಕೆ, ವ್ಯವಸಾಯ ಮಾಡಲಿಕ್ಕೆ ನೀರು ಬೇಕು, ಫಲವತ್ತಾದ ಭೂಮಿ ಬೇಕು. ಹೀಗೆ ಎಲ್ಲಿ ಅನುಕೂಲ ಪರಿಸ್ಥಿತಿ ಇರುತ್ತೋ ಮನುಷ್ಯರು ವ್ಯಾಸ ಮಾಡೋದಕ್ಕೆ ಅಲ್ಲೆಲ್ಲ ನಾಗರಿಕತೆಗಳು ಬೆಳೀತಾ ಹೋಗ್ತಕ್ಕಂಥದ್ದು. ಹೀಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ನಾಗರಿಕತೆಯನ್ನು ಕಟ್ತಾರೆ ಅಂತ ಹೇಳ್ತಾ ಬರ್ತಾರೆ. ಮತ್ತೆ ಅವರು ಎಷ್ಟೋ ಸರಿ ಹೇಳ್ತಾರೆ, ಅಲ್ಲಿ ಹೇಗಿದ್ವಪ್ಪ ಮನೆಗಳು ಅಂದರೆ, ಆ ಕ್ರಿಸ್ತಪೂರ್ವ 70,000 ಒಂದು ಕಾಲಮಾನದಲ್ಲಿ ಆರ್ಯವಂಶ ಒಂದು ಸ್ಥಿರತೆಯನ್ನು ಪಡ್ಕೊಂಡು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸ್ತು ಕೆಲವು ಸಹಸ್ರ ವರ್ಷಗಳಲ್ಲಿ ಅಂತ ಹೇಳ್ತಾ ಹೋಗ್ತಾರಲ್ಲ. ಮನೆಗಳು ಭಾಳ ದೊಡ್ಡದಾಗಿತ್ತಂತೆ. ಒಂದು ಕುಟುಂಬದ ಎಲ್ಲ ಸದಸ್ಯರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಇತ್ತೀಚೆಗೂ ಕೂಡ ನಾವು ಎಷ್ಟೋ ಸರಿ ನೋಡಿದ್ದೀವಲ್ಲ, ಅಂದರೆ ಒಟ್ಟು ಕುಟುಂಬ ಎಷ್ಟೋ ತಲೆಮಾರುಗಳು ಒಟ್ಟೊಟ್ಟಿಗೆ ಇರ್ತಾ ಇದ್ರಂತೆ. ಆ ರೀತಿ ಜೀವನವನ್ನು ಮಾಡ್ತಾಯಿದ್ರು. ಪಟ್ಟಣ ಮತ್ತು ಹಳ್ಳಿಗಳ ಸುತ್ತ ಬಲವಾದಂಥ ಕೋಟೆಗಳನ್ನು ಕಟ್ಟಿದ್ರು. ಏಕೆಂದರೆ ಶತ್ರುಗಳು ಆಕ್ರಮಣ ಮಾಡಿ ಅವರನ್ನು ಸಂಹಾರ ಮಾಡಬಾರ್ದು, ಅವ್ರ ಮೇಲೆ ಆಕ್ರಮಣ ಮಾಡಬಾರ್ದು ಅಂತಕ್ಕಂತಹ ಒಂದು ಉದ್ದೇಶದಿಂದ. ಹೀಗೆ ಆರ್ಯ ಜನಾಂಗ ಅಂತಕ್ಕಂಥದ್ದು ಒಂದು ದೇಶವಾಗುವಷ್ಟು ಪ್ರಮಾಣಕ್ಕೆ ಬೆಳೆದಾಗ ಏನಾಗುತ್ತೆ, ಟುರೇನಿಯನ್ನರ ಮತ್ತೊಂದು ನಿರ್ಧಾರಪೂರ್ವಕ ಆಕ್ರಮಣ ನಡೆಯುತ್ತೆ. ಅಷ್ಟೆಲ್ಲ ದೇಶ ಕಟ್ಟು ದೊಡ್ಡದಾದ್ಮೇಲೂ ಕೂಡ ಮತ್ತೆ ಟುರೇನಿಯನ್ ಅಂದರೆ ಅವರು 4ನೇ ಮಹಾವಂಶದ ಒಂದು ಉಪವಂಶದವರು, ಜನಾಂಗದವರು. ಅವರು ಇವ್ರ ಮೇಲೆ ದಾಳಿ ಮಾಡ್ತಾರೆ. ಈ ಒಂದು ಇತಿಹಾಸ ನೋಡ್ತಾ ಹೋದರೆ ಯುದ್ಧಗಳು, ದಾಳಿ ಅಂತಕ್ಕಂಥದ್ದು ಈಗ ಹೊಸ್ತಲ್ಲ. ಯಾವ ಕಾಲದಿಂದ ಎಲ್ಲೆಲ್ಲಿಂದ ನಡೀತಾ ಬರ್ತಾ ಇದೆ, ಎಷ್ಟೆಷ್ಟು ಹಳೆಯ ಇತಿಹಾಸವನ್ನು ನೋಡ್ತಾ ಹೋದರೆ ನಾವು ನೋಡ್ಬೋದಾಗಿದೆ. ಆಗ ಸಾಮೂಹಿಕವಾಗಿ ಸಂಹಾರ ನಡೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಮಕ್ಕಳು ಮತ್ತು ಹೆಂಗಸರನ್ನು ಮಾತ್ರ ರಕ್ಷಣೆ ಮಾಡಿ ಶಂಬಳ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರತಿ ಸಾರಿನೂ ಇದೇ ಆಗ್ತಾ ಇರುತ್ತೆ. ಆದರೂ ಕೂಡ ಎಷ್ಟು ಸಾರಿ ಆಕ್ರಮಣ ಆದರೂ ಕೂಡ ಆರ್ಯರ ಶಾರೀರಿಕ ಲಕ್ಷಣಗಳು, ಪ್ರತಿಯೊಂದು ಮಹಾವಂಶಕ್ಕೂ ಕೂಡ ಶಾರೀರಿಕ ಲಕ್ಷಣಗಳಿರುತ್ತೆ, ಗುಣ ಸ್ವಭಾವಗಳಿರುತ್ತೆ. ಆ ಲಕ್ಷಣಗಳನ್ನು ಮನುವೇ ಅನೇಕ ಬಾರಿ ಆ ಒಂದು ಗುಂಪಿನಲ್ಲಿ ಜನ್ಮವನ್ನು ಪಡ್ಕೊಂಡು ಅಭಿವೃದ್ಧಿಯನ್ನು ಪಡಿಸ್ತಾ ಹೋಗ್ತಕ್ಕಂಥದ್ದು. ಹೀಗೆ ಆ ಆರ್ಯರ ಶಾರೀರಿಕ ಲಕ್ಷಣಗಳು ಪಾಪ ಮನು ಎಷ್ಟು 10 ಲಕ್ಷ ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು, ಅದೆಲ್ಲವೂ ಕೂಡ ಯಾವುದೂ ಹಾಳಾಗದ ಹಾಗೆ ರಕ್ಷಣೆಯನ್ನು ಮಾಡ್ತಾ ಇದ್ರು ಅಂತ. ಮನು ಮತ್ತು ಅವನ ಸಹಾಯಕರು
ಆದಷ್ಟು ಬೇಗನೆ ಪುನಃ ಆ ಕೆಲವೇ ಜನರಿದ್ದರಲ್ಲ ಅವರ ಗುಂಪಿನಲ್ಲಿ ಮತ್ತೆ ಹುಟ್ಟು ಬರ್ತಾ ಜನ್ಮವನ್ನು ಪಡ್ಕೊಳ್ತಾ ಆ ಒಂದು ಗುಂಪನ್ನು ಹೆಚ್ಚು ಮಾಡ್ತಾ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋದರು ಅಂತ ಹೇಳ್ತಾ ಬರ್ತಾರೆ. ಈ ಒಂದು ಆರ್ಯನ್ನರ ನಾಗರಿಕತೆ ಪ್ರಾರಂಭ ಆದಾಗ ಮಹಾನಗರದ ರಚನೆ ಹೇಗಾಯಿತು ಅಂತ ಹೇಳ್ತಾರೆ. ಒಂದು ಮಹಾನಗರದ ರಚನೆಯನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಈ ರೀತಿ ದೊಡ್ಡ ವಿನಾಶ, ಚಿಕ್ಕ ಪ್ರಳಯಗಳಾಗುತ್ತೆ, ಚಿಕ್ಕ ಆಕ್ರಮಣಗಳಾಗುತ್ತೆ. ಆದರೆ ದೊಡ್ಡದಾಗಿ ಎರಡನೆಯ ವಿನಾಶದ ನಂತರ ಆ ನಾಲ್ಕನೇ ಮಹಾವಂಶ ಸಾಕಷ್ಟು ವಿನಾಶ ಆಗೋಯ್ತಲ್ಲ, ಆಗ ಅದರ ನಂತರ ವೈವಸ್ವತಮನು ಮತ್ತೆ ವಿರಾಜ್ ಮತ್ತು ಸ್ಯಾಟರ್ನ್ಗೆ ಮಗನಾಗಿ ಹುಟ್ಟುತ್ತಾರೆ. ಅಲ್ಲಿಂದಾಚೆಗೆ 5ನೇ ಮಹಾವಂಶವಾದ ಆರ್ಯ ಮಹಾವಂಶ ಯಶಸ್ವಿಯಾಗಿ ಪ್ರಾರಂಭ ಆಯಿತು. ಯಾವಾಗ ಯಶಸ್ವಿಯಾಗಿ ಪ್ರಾರಂಭ ಆಯಿತು ಅಂದರೆ ಕ್ರಿಸ್ತಪೂರ್ವ 60,000 ವರ್ಷದ ಕಾಲಮಾನದಲ್ಲಂತೆ. ನಾವೀಗ ಮುಂಚೆ ನೋಡಿದ್ದು ಕ್ರಿಸ್ತಪೂರ್ವ 70,000 ಕಾಲಮಾನ. ಈಗ 60,000 ಕಾಲಮಾನದಲ್ಲಿ ಯಾವಾಗ ನೆಲೆ ನಿಂತರೋ ಅದು ಮುಂದೆ ವಿನಾಶ ಅಂತಕ್ಕಂಥದ್ದು ಆಗಲಿಲ್ಲ. ಅದುವರೆಗೂ ಎಷ್ಟು ಅವರು ಕಟ್ಟಿದ್ರು, ಆ ಒಂದು ವಂಶದವ್ರನ್ನ ಅಭಿವೃದ್ಧಿ ಮಾಡ್ತಾ ದೇಶಗಳನ್ನು ಕಟ್ಟಿದ್ರು. ಪದೇ ಆಕ್ರಮಣಗಳಾಗಿ ಅವರು ಆ ವಂಶ ನಾಶವಾಗ್ತಾ ಇತ್ತು. ಆದರೆ ಆ ಕ್ರಿಸ್ತಪೂರ್ವ 60,000 ಕಾಲಮಾನದಲ್ಲಿ ಅದು ಯಶಸ್ವಿಯಾಗಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಆರ್ಯ ಮಹಾವಂಶ 5ನೆಯ ಮಹಾವಂಶವನ್ನು ಆರ್ಯ ಮಹಾವಂಶ ಅಂತ ಕರೀತಾರೆ. 4ನೆಯ ಮಹಾವಂಶವನ್ನು ಅಟ್ಲಾಂಟಿಯನ್ ಮಹಾವಂಶ ಅಂತ ಕರೀತಕ್ಕಂಥದ್ದು. ಈ 5ನೆಯ ಮಹಾವಂಶ ಆರ್ಯ ಮಹಾವಂಶ ಯಶಸ್ವಿಯಾಗಿ ಪ್ರಾರಂಭ ಆಯಿತು ಅಂತ ಹೇಳ್ತಾ ಬರ್ತಾರೆ. ಅಲ್ಲಿ ನಾಗರಿಕತೆ ಹೇಗಿತ್ತು ಅಂತ ಮುಂದೆ ಹೇಳ್ತಾ ಬರ್ತಾರೆ. 100 ಜನ ಅಲ್ಲಿ ಆ ಸಂತತಿಯವರು ಶ್ವೇತದ್ವೀಪದಲ್ಲೇ ಉಳ್ಕೊಳ್ತಾರೆ. ಅದು ಒಂದು ಸುರಕ್ಷಿತವಾದಂತಹ ಸ್ಥಳ ಅಲ್ವಾ, ನಾವೀಗಾಗಲೇ ತಿಳ್ಕೊಂಡ ಹಾಗೆ. ಅಲ್ಲಿ ನಗರವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದ್ವೀಪದಿಂದ ಸ್ವಲ್ಪ ದೂರ ಹೋಗಿ ಮೈದಾನ ಪ್ರದೇಶದಲ್ಲಿ ಒಂದು ದೊಡ್ಡ ನಗರವನ್ನು ಕಟ್ತಾರೆ. ಇದು ಆ ಜಗತ್ಪ್ರಭುಗಳ ಒಂದು ಯೋಜನೆಗೆ ಅನುಸಾರವಾಗಿ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಶ್ವೇತದ್ವೀಪ ಅಂತಕ್ಕಂಥದ್ದು ಆ ನಗರದ ಕೇಂದ್ರ ಆಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಈ ನಗರದ ಸಮುದ್ರ ತೀರದ ಸುತ್ತ ಇರತಕ್ಕಂತಹ ಪ್ರದೇಶದಲ್ಲಿ ಒಂದು ಈ ದ್ವೀಪದ ಸುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಒಂದು ನಗರವನ್ನು ಅವರು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ನಗರ ಹೇಗಿರಬೇಕು, ರಸ್ತೆಗಳು ಹೇಗಿರಬೇಕು, ಉದ್ದ ಅಗಲ ಎಷ್ಟಿರಬೇಕು ಅಂತಕ್ಕಂಥ ಎಲ್ಲವನ್ನೂ ಕೂಡ ಯೋಜನೆ ಮಾಡಿರ್ತಾರೆ ಅಂತರಂಗ ಸರ್ಕಾರದ ಪ್ರಭುಗಳು. ಆ ಒಂದು ಯೋಜನೆಯ ಅನುಸಾರವೇ ಕೂಡ ಈ ಕೆಲಸಗಳು ನಡೀತಾ ಹೋಗ್ತಕ್ಕಂಥದ್ದು. ಯಾಕೆಂದರೆ ಆ ಮನುವಿನ ಸಂತತಿಯವರೇ ಇರ್ತಕ್ಕಂಥದ್ದು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆ ಸಂತತಿಯವರು ಆ ಒಂದು ಯೋಜನೆಯ ಪ್ರಕಾರವಾಗಿ ಕಷ್ಟಪಟ್ಟು ಕೆಲಸ ಮಾಡಿ ನಗರಗಳನ್ನು ಕಟ್ಟಿದ್ರು ಅಂತ ಹೇಳ್ತಾ ಬರ್ತಾರೆ. ಅವರು ಉಳ್ಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ಮನೆಗಳನ್ನು ಕಟ್ಟಿಕೊಂಡ್ರು. ಮತ್ತು ಈ ಭೂಮಿಯಲ್ಲಿದ್ದಂತಹ ಕೆಲವು ಕಲ್ಲುಗಳನ್ನು, ಲೋಹಗಳನ್ನು ಎಲ್ಲವನ್ನು ಪತ್ತೆ ಮಾಡೋದಕ್ಕೆ ಶುರು ಮಾಡಿದ್ರು. ಅನೇಕ ಗಣಿಗಳನ್ನು ಕೊರೆದ್ರು. ಬೆಟ್ಟಗಳ ಮೇಲೆ ಇದ್ದಂತಹ ಮೈನಿಂಗ್ ಅಂತೀವಲ್ಲ ಅದೆಲ್ಲ ಮಾಡಿ ಆ ಒಂದು ಲೋಹಗಳನ್ನು ಪತ್ತೆ ಮಾಡಿದ್ರು. ಕಲ್ಲುಗಳನ್ನು, ಈ ಪ್ರೆಷಸ್ ಸ್ಟೋನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ಪತ್ತೆ ಮಾಡಿದ್ರು. ಮತ್ತು ಎಲ್ರಿಗೂ ಕೂಡ ಒಂದೇ ರೀತಿಯ ಶಿಕ್ಷಣ ಮತ್ತು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರಂತೆ ಆ ಕಾಲದಲ್ಲಿ ಅವರು ಹೇಳ್ತಾರೆ. ಮತ್ತು ಒಂದೇ ಕುಟುಂಬದವರು ಆಗಿರ್ತಿದ್ರು. ಎಷ್ಟೇ ಜನ ಇದ್ದರೂ ಕೂಡ, ಎಷ್ಟೇ ಕುಟುಂಬಗಳಿದ್ರೂ ಒಂದೇ ಕುಟುಂಬದವರು ಹಾಗೆ ಇರ್ತಾಯಿದ್ರು. ಯಾಕೆಂದರೆ ಹೇಳ್ತಾರೆ, ಈ ಮನುವೆ ಮತ್ತು ಆತನ ಸಹಾಯಕರು ಈ ಬೆಳೀತಾ ಇದ್ದಂತಹ ಗುಂಪಿನಲ್ಲಿ ನಿಜವಾದ ಸಹೋದರ ಭಾವ ಅಂತಕ್ಕಂಥದ್ದನ್ನು ಮೂಡಿಸಿದ್ರು ಅಂತ. ಏಕೆಂದರೆ ಮನುವಿನ ಸಾನ್ನಿಧ್ಯದಲ್ಲೇ ಇವೆಲ್ಲವೂ ಕೂಡ ನಡೀತಾ ಇದ್ದಿದ್ದರಿಂದ ಅಲ್ಲಿ ಯಾವ ಬೆಳೆ ಬೆಳೀತಿದ್ರು, ಗೋಧಿ, ರೈ ಮತ್ತು ಓಟ್ಸನ್ನು ಬೆಳೀತಿದ್ರು ಅಂತ ಹೇಳ್ತಾರೆ. ಅಲ್ಲಿ ವಾಸ್ತುಶಿಲ್ಪದ ಶೈಲಿ ಬಹಳ ಚೆನ್ನಾಗಿತ್ತಂತೆ. ನಾವು ಈಗ ನೋಡಿ ಅಲ್ಲಿ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತೀವಿ, ಆದರೆ ಅದಕ್ಕೆ ಸಾಟಿನೇ ಇಲ್ಲ ಅಂತಾರೆ. ಈಗ ಭೂಮಿ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು ಏನೂ ಇಲ್ಲ ಅದ್ರ ಮುಂದೆ ಆ ಮಹಾನಗರವನ್ನು ಆ ರೀತಿ ಕಟ್ಟಿದ್ರು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಅಲ್ಲಿ ಆ ಜೀವನ್ಮುಕ್ತ ಪದವಿಗೆ ಏರಿದಂಥವರೇ ಅಲ್ಲೆಲ್ಲ ಓಡಾಡ್ತಾ, ಜನ್ಮವನ್ನು ಪಡ್ಕೊಳ್ತಾ ಓಡಾಡ್ತಾ ಅಲ್ಲಿ ಎಲ್ಲವನ್ನು ಉಸ್ತುವಾರಿ ನೋಡ್ಕೊಳ್ತಾ ಇದ್ರಂತೆ. ಈ ನಗರವನ್ನು ಕಟ್ಟೋದಕ್ಕೆ ಬೇಕಾದಂತಹ ದರ್ಶನವನ್ನು ಕೊಡ್ತಾ ಇದ್ರು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ದೇವಭಾಷೆಯನ್ನು ಬಳಸ್ತಾ ಇದ್ರು. ದೇವಭಾಷೆ ಅಂದರೆ ದೇವನಾಗರಿ ಅಂತೀವಿ, ಸಂಸ್ಕೃತ ಅಂತ. ಅದಕ್ಕಿಂತ ಹಿಂದೆ ಸೆನ್ಸಾರ್ ಅಂತ ನಮ್ಮ ಈ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಇವರು HP ಬ್ಲವಾಟ್ಸ್ಕಿ ಅವರು ಹೇಳ್ತಾ ಹೋಗ್ತಕ್ಕಂಥದ್ದು. ಅಂದರೆ ಅದು ಒಂದು ರೀತಿ ಸಂಸ್ಕೃತಕ್ಕೆ ಮೂಲ ಅನ್ನುವಂಥ ರೀತಿಯಲ್ಲಿ ಸೆನ್ಸಾರ್ ಭಾಷೆ. ಇಲ್ಲಿ ಹೇಳ್ತಾರೆ, ಅವರು ದೇವಭಾಷೆ ಇಲ್ಲಿ ಬಳಸ್ತಾ ಇದ್ದಿದ್ದನ್ನು ಅವರು ಗಮನಿಸ್ತಾರಂತೆ ಲೇಖಕರು ಅವರ ದಿವ್ಯ ದೃಷ್ಟಿಯಲ್ಲಿ ಈ ಒಂದು ಮಹಾನಗರದಲ್ಲಿ.
ಮತ್ತು ಕಟ್ಟಡಗಳು ಹೇಗಿರ್ತಿತ್ತು ಅಂದರೆ ಒಂದು ಗುಮ್ಮಟಗಳು ಇರ್ತಾ ಇತ್ತಂತೆ, ಕೆಳಭಾಗದಲ್ಲಿ ಅಗಲವಾಗಿರ್ತಾ ಇತ್ತು, ಮೇಲೆ ಹೋಗ್ತಾ ಹೋಗ್ತಾ ಆ ಗುಮ್ಮಟ ಗೋಳಾಕಾರವಾಗಿದ್ದಿದ್ದು ಚೂಪಾಗಿ ಹೋಗ್ತಾ ಇತ್ತು. ಹೆಂಗೆ ಅಂದರೆ ಈ ಕಮಲದ ಹೂವಿರುತ್ತೆ, ಮೊಗ್ಗಿರುತ್ತಲ್ಲ, ಕಮಲದ ಮೊಗ್ಗು, ಹಾಗೆ ಆ ಆಕಾರದಲ್ಲಿ ಕಟ್ಟಡಗಳನ್ನು ಕಟ್ತಾ ಇದ್ರಂತೆ. ಆ ಕಟ್ಟಡಗಳ ಮೇಲೆ ಏನಿತ್ತಂದರೆ ಸ್ತಂಭಗಳಿರ್ತಾ ಇತ್ತಂತೆ, ಎಷ್ಟೊಂದು ಅಗಾಧವಾದಂತಹ ದೊಡ್ಡ ದೊಡ್ಡ ಸ್ತಂಭಗಳಿರ್ತಾ ಇತ್ತು ಅಂತ ಹೇಳ್ತಾರೆ. ಮತ್ತು ಈ ತುಂಬ ಸುಂದರವಾಗಿತ್ತು ಈ ಒಂದು ಮಹಾನಗರ ನೋಡೋದಕ್ಕೆ, ಆ ಶ್ವೇತ ದ್ವೀಪ ಕೂಡ ನೋಡೋದಕ್ಕೆ ಅಂತ ಹೇಳ್ತಾರೆ. ಈ ಸ್ತಂಭ ಗೋಪುರಗಳಿತ್ತಲ್ಲ, ಅದು ಕಮಾನುಗಳು ಕೂಡ ಇತ್ತು. ಕಮಾನುಗಳು ನಾವು ನೋಡ್ತೀವಲ್ಲ ಈಗೆಲ್ಲ ಕಟ್ಟಿರ್ತಕ್ಕಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಬಿಳಿಯ ಅಮೃತ ಶಿಲೆಯಿಂದ ಕಟ್ತಾಯಿದ್ರು ಕಟ್ಟಡಗಳನ್ನು, ಬಿಳಿಯ ಅಮೃತ ಶಿಲೆಯಿಂದ ಕಟ್ತಾಯಿದ್ರು. ಅಲ್ಲಿ ಚಿನ್ನವನ್ನು ಬಳಸ್ತಾ ಇದ್ರಂತೆ. ಇವರೆಲ್ಲ ಗಣಿಗಾರಿಕೆಯಲ್ಲಿ ಚಿನ್ನವನ್ನು, ಲೋಹವನ್ನು ಹೆಕ್ಕಿ ತೆಗೆದಿದ್ರಲ್ಲ, ಆ ಚಿನ್ನದಿಂದ ಕುಸುರಿ ಕೆಲಸ ಮಾಡ್ತಾಯಿದ್ರು. ಈ ರತ್ನಗಳಿತ್ತಲ್ಲ, ಈ ಕಲ್ಲುಗಳು ಎಲ್ಲ ಪ್ರೆಷರ್ ಸ್ಟೋನ್ಸು, ಅದರಿಂದ ಕುಸುರಿ ಕೆಲಸ ಮಾಡಿ ಅಲ್ಲೆಲ್ಲ ಆಕರ್ಷಕವಾಗಿ ಮನೆಗಳನ್ನು ಕಟ್ಟಿದ್ರು ಅಂತ ಹೇಳ್ತಾ ಇರ್ತಾರೆ. ಈ ದ್ವೀಪದ ಮಧ್ಯಭಾಗದಲ್ಲಿ ಶ್ವೇತ ದ್ವೀಪ ಇತ್ತಲ್ಲ, ಅಲ್ಲಿ ಮಹಾನಗರ ಕಟ್ಟಕ್ಕೆ ಶುರು ಮಾಡಿದ್ರಲ್ಲ, ಅದನ್ನು ಕೇಂದ್ರವಾಗಿ ಇಟ್ಕೊಂಡು ಅದರ ಸುತ್ತ ಆ ಒಂದು ಮಧ್ಯಭಾಗದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತಂತೆ, ದೊಡ್ಡದ ಅಗಾಧವಾಗಿದ್ದಂಥ ದೇವಸ್ಥಾನ. ಅಲ್ಲಿ ಒಂದು ದೊಡ್ಡ ಸಭಾಂಗಣ ಇತ್ತಂತೆ. ಅಲ್ಲಿ ವಿಶೇಷ ಸಂದರ್ಭಗಳು, ಧಾರ್ಮಿಕ ಹಬ್ಬಗಳು ಮತ್ತು ರಾಷ್ಟ್ರೀಯ ಆಚರಣೆಗಳು ಅಲ್ಲೂ ಕೂಡ ಇತ್ತು ನೋಡಿ. ಯಾವಾಗಲೂ ಒಂದೇ ಥರನೇ ಇರೋದು, ಆ್ಯಸ್ ಎಬೌವ್ ಸೋ ಬಿಲೋ. ಅದು ಅಂತರಂಗ ಸರ್ಕಾರದಲ್ಲೂ ಮೇಲೆ ಹೋಗ್ತಾನೋ ಸೂಕ್ಷ್ಮ ಲೋಕಗಳಲ್ಲೂ ಹಾಗೆ ಕೆಲಸ ನಡೆಯೋದು. ಹಾಗೆ ಅಲ್ಲಿ 4 ಕುಮಾರರು, ಯಾರ್ಯಾರು, ಸನಕ, ಸನಂದನ, ಸನಾತನ, ಸನತ್ ಕುಮಾರರು, ಅವ್ರು 4 ಜನ ಕೂಡ ಆ ಸಭೆಯಲ್ಲಿ ಕಾಣಿಸ್ಕೊಳ್ತಿದ್ರು. ಜಗತ್ಪ್ರಭುಗಳು ಅವರ ಹಿಂಬಾಲಕರು ಆ ಸಭೆಯಲ್ಲಿ ಅವರೇ ಸ್ವತಃ ಬಂದು ಭಾಗವಹಿಸ್ತಾ ಇದ್ರು ಅಂತ ಹೇಳ್ತಾರೆ. ಈ ಒಂದು ಶ್ವೇತ ಮತ್ತು ಸ್ವರ್ಣವರ್ಣದ ನಗರ ಇತ್ತಲ್ಲ, ಅದು ಭಾಳ ಸುಂದರವಾಗಿ ಕಾಣ್ತಾ ಇತ್ತು. ಈ ಗೋಬಿ ಸಮುದ್ರದ ಮಧ್ಯದಲ್ಲಿ ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಒಂದು ಅನೇಕ ಕೆತ್ತನೆ ಕೆಲಸಗಳಿಂದ ಅದು ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತಾರೆ. ಈ ದ್ವೀಪ ಒಂದು ಅಡ್ಡಗೆರೆ ಮತ್ತು ಉದ್ದಗೆರೆಯಿಂದ ವಿಭಾಗಿಸಲ್ಪಟ್ಟಂತ ಕಾಣಿಸ್ತದೆ. ಮೇಲಿಂದ ನೋಡಿದ್ರೆ ಈ ದ್ವೀಪ ಒಂದು ಅಡ್ಡಗೆರೆ, ಒಂದು ಉದ್ದಗೆರೆ, ಅದರಿಂದ ವಿಭಾಗಿಸಿದಾರೇನೋ, ಡಿವೈಡ್ ಮಾಡಿದ್ದಾರೆ ಅನ್ನೋ ಥರ ಕಾಣಿಸ್ತಿತ್ತಂತೆ. ಅದೇನು ಅಂದರೆ ರಸ್ತೆಗಳನ್ನು ಆ ರೀತಿ ಅವರು ಆಯೋಜನೆ ಮಾಡಿದ್ರು ಅಂತ ಹೇಳ್ತಾರೆ. ಈ ದೇವಾಲಯಗಳಿತ್ತಲ್ಲ, ಶ್ವೇತದ್ವೀಪದಲ್ಲಿದ್ದಂತಹ ದೇವಾಲಯಗಳು, ಅಲ್ಲಿ ಈ ಕೆತ್ತನೆ ಕೆಲಸಗಳಿತ್ತಂತೆ ದೇವಾಲಯದ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ. ಆ ಕೆತ್ತನೆ ಕೆಲಸಗಳೆಲ್ಲ ಯಾವ ಒಂದು ಸಂಕೇತಗಳಿತ್ತು ಅಂದರೆ ಮೆಸಾನಿಕ್ ಸಂಕೇತಗಳಿತ್ತು ಅಂತ. ಮೆಸಾನಿಕ್ ಅಂತ ಈಗಲೂ ಇದೆ ಅದು ಒಂದು ಏನು ಸಂಸ್ಕಾರ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಆರ್ಯ ಜನಾಂಗದ ಮೂಲದಿಂದ ಬಂದಂತಹ ಸಂಸ್ಕಾರ ಕಾರ್ಯಗಳನ್ನು ಈಗಲೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮನುಷ್ಯನ ವಿಕಾಸಕ್ಕೆ ಭಾಳ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಕೆಲಸಗಳು. ಆ ಮೆಸಾನಿಕ್ ಸಂಕೇತಗಳನ್ನು ಈ ದೇವಾಲಯಗಳ ಗೋಡೆಗಳಲ್ಲಿ ಬಳಸಿದ್ರಂತೆ ನೋಡಿ. ಅದನ್ನು ನೋಡಿ ಹೇಳ್ತಾರೆ, ಇವೆಲ್ಲವೂ ಕೂಡ ಆರ್ಯರ ರಹಸ್ಯ ಸಂಸ್ಕಾರಗಳಿಂದ ಬಂದಿರತಕ್ಕಂಥದ್ದು ಈ ಮೆಸಾನಿಕ್ಕು ಸಂಕೇತಗಳು ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಕೇಂದ್ರ ದೇವಾಲಯದಲ್ಲಿ ಒಂದು ಕೊಠಡಿಯನ್ನು ಉಪದೇಶ ಕೊಡೋದಕ್ಕೆ ಉಪಯೋಗಿಸ್ತಾ ಇದ್ರು. ದೀಕ್ಷೆಗಳನ್ನು ಕೊಡೋದಕ್ಕೆ, ಉಪದೇಶ ಕೊಡೋದಕ್ಕೆ ಅಂತ ಹೇಳ್ತೀವಲ್ಲ ಈಗ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದೆ ಹೋಗೋರಿಗೆ, ಅಂಥದಕ್ಕೋಸ್ಕರ ಒಂದು ಕೊಠಡಿಯನ್ನು ಮೀಸಲಾಗಿಟ್ಟಿದ್ರು. ಅಲ್ಲಿ ಹೇಳ್ತಾರೆ, ಈ ಭೌತಿಕ ಪರಮಾಣುವಿನಿಂದ ಪ್ರಾರಂಭ ಮಾಡಿ ಕ್ರಮಕ್ರಮವಾಗಿ ರಾಸಾಯನಿಕ ಪರಮಾಣುಗಳವರೆಗೆ ಕೆತ್ತನೆಗಳಿತ್ತಂತೆ ನೋಡಿ. ಅಲ್ಲಿ ಕೆತ್ತನೆಗಳು ಯಾವುದು, ಬೊಂಬೆಗಳಲ್ಲ, ಅಲ್ಲಿದ್ದಂಥ ಕೆತ್ತನೆಗಳು ಅಣು ಪರಮಾಣುಗಳ ಕೆತ್ತನೆಗಳು. ಆ ಅಣು ಪರಮಾಣುಗಳನ್ನು ಸಂಯೋಜನೆ ಮಾಡಿದ್ರೆ ಏನೇನು ಬರುತ್ತೆ, ಈಗ ನಾವು ಹೈಡ್ರೋಜನ್ನು ಆಕ್ಸಿಜನ್ನು ಸೇರಿದ್ರೆ ನೀರು ಬರುತ್ತೆ, ಅವೆಲ್ಲ ಈಗ ಕಟ್ಕೊಳ್ತಾ ಇರೋದು ಮತ್ತೆ ಅಲ್ವಾ. ಆ ನಾಗರಿಕತೆಗಳೆಲ್ಲ ಹೋದ್ಮೇಲೆ ಮತ್ತೆ ಹೊಸದಾಗಿ ನಾಗರಿಕತೆಗಳು ಬಂದಾಗ ಈ ಜನರ ಪ್ರಜ್ಞಾ ಮಟ್ಟಕ್ಕೆ ತಕ್ಕಂತೆ ನಾವು ಮತ್ತೆ ಎಲ್ಲವನ್ನು ಆವಿಷ್ಕಾರ ಮಾಡ್ತಾ ಎಲ್ಲವನ್ನು ಹುಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಆ ಕಾಲದಲ್ಲಿ ನೋಡಿ, ಆ ಒಂದು ಬಹಳ ಪವಿತ್ರವಾದಂತಹ ದೇವಾಲಯದಲ್ಲಿ ಅಣು ಪರಮಾಣುಗಳು ಮತ್ತು ಅವುಗಳಿಂದ ಸಂಯೋಜನೆಗೊಂಡ್ರೆ ಯಾವ ಒಂದು ರಾಸಾಯನಿಕ ಕ್ರಿಯೆಯಿಂದ ಉತ್ಪನ್ನಗಳು ದೊರೀತವೆ ಅಂತಕ್ಕಂಥ ಕೆತ್ತನೆಗಳು ಇದ್ವು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಈ ಭೂಮಿಯಲ್ಲಿ ಈಗ ಹೊಸದೇನೂ ಇಲ್ಲ. ಈಗ ಪ್ರಸ್ತುತ ನಾವು ನೋಡ್ತಾ ಹೋದರೆ ಯಾವುದು ಹೊಸದು ಅಂತ ಅನಿಸಲ್ಲ. ಯಾಕೆಂದರೆ ಅಂತಹ ಇನ್ನೂ ಬಹಳ ಉನ್ನತವಾದಂತಹ ಕೆತ್ತನೆ ಕೆಲಸ ಇರ್ಬೋದು, ಒಂದು ಕಟ್ಟಡಗಳಿರ್ಬೋದು, ಒಂದು ರಸ್ತೆಗಳಿರ್ಬೋದು, ಅಂಥದ್ದೆಲ್ಲ ಆಗಲೇ ನಾವು ನೋಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. 4 ದಳಗಳಿದ್ದಂತಹ ಗುಲಾಬಿ ಹೂವಿನ ಆಕಾರದ ಒಂದು ಪರಮಾಣು ಚಿತ್ರ ಇತ್ತಂತೆ. ಅಣು ಪರಮಾಣುಗಳ ಚಿತ್ರ 4 ದಳ ಅಂದರೆ 4 ಪೆಟಲ್ಸ್ ಇರುತ್ತಲ್ಲ, ಆ ಹೂವಿನ ಆಕಾರದಲ್ಲಿ ಇದ್ದಂಥದ್ದು. ಇನ್ನೊಂದು ಹೇಳ್ತಾರೆ ನೋಡಿ, ಅರ್ಧ ಭಾಗಕ್ಕಿಂತ ಹೆಚ್ಚಾಗಿ ಉಬ್ಬಿದ್ದಂತಹ ಮಾದರಿಗಳಿದ್ದು. ಅನೇಕ ಮಾಡೆಲ್ಸ್ ಇಟ್ಟಿದ್ರಲ್ಲಿ, ಮಾಡೆಲ್ಸ್ ಕೆತ್ತನೆ ಕೆಲಸ ಅಲ್ಲದೆ ಮಾಡೆಲ್ಗಳು ಇದ್ವು.
ಆ ಆ ಮಾಡೆಲ್ಗಳಲ್ಲಿ, ಮಾದರಿಗಳಲ್ಲಿ ಪ್ರಾಣಶಕ್ತಿಯ ಪರಮಾಣು ಹೆಂಗಿರುತ್ತೆ ಅದೊಂದು ಮಾಡೆಲ್. ಪ್ರಾಣಶಕ್ತಿಯ ಪರಮಾಣು ಅವರೆಲ್ಲ ಭಾಳ ಉನ್ನತವಾಗಿ ಬೆಳೆದಂತಹ ಜೀವರುಗಳಲ್ವ, ಅವರೆಲ್ಲ ಮುಂದೆ ಜೀವನ್ಮುಕ್ತರಾಗಿ ಬೇಗ ಹೋದಂಥವ್ರು. ಅಲ್ಲದೆ ಮನುಗಳ ಸಾಂಗತ್ಯದಲ್ಲಿ ಆ ವಂಶವನ್ನು ಪ್ರಾರಂಭದಲ್ಲಿ ಅಭಿವೃದ್ಧಿಯ ಒಂದು ಶಿಖರಕ್ಕೆ ಕೊಂಡೊಯ್ದಂಥವರು. ಸರ್ಪದ ಆಕಾರದಲ್ಲಿದ್ದಂತಹ ಆಮ್ಲಜನಕದ ಪರಮಾಣು ಇತ್ತಂತೆ, ಮತ್ತು ಬೆಲೂನಿನ ಆಕಾರದಲ್ಲಿದ್ದಂತಹ ಸಾರಜನಕದ ಪರಮಾಣು. ಹೀಗೆ ಇಂತಹ ಉನ್ನತವಾದಂತಹ ಕೆತ್ತನೆಗಳಿತ್ತು ಅಲ್ಲಿ. ನಾವು ಈಗ ನೋಡ್ತಕ್ಕಂಥ ಮಾಮೂಲಿ ಅಲ್ಲ, ಆದರೆ ಈಗಲೂ ಕೂಡ ನೋಡಿ ಸುದರ್ಶನ ಚಕ್ರ ಇರ್ಬೋದು, ಇನ್ನೊಂದು ಅದರ ಅಂತರಾಳದಲ್ಲಿ ಇರ್ತಕ್ಕಂಥ ಶ್ರೀಚಕ್ರ, ಎಷ್ಟೋ ದೇವಾಲಯಗಳ ಗೋಡೆಗಳಲ್ಲಿ ಅಲ್ಲಿ ಇಲ್ಲಿ ಕೆತ್ತಿರೋದನ್ನು ನಾವು ನೋಡ್ತೀವಿ. ಅಂದರೆ ನಮಗದ್ರ ತಿಳುವಳಿಕೆ ಇಲ್ಲ, ಗೊತ್ತಿಲ್ಲ. ಅದನ್ನು ಗಮನಿಸಿ ನೋಡಿ ಹೇಳಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು. ಅವ್ರಿಗೆ ಹೇಳ್ತಾರೆ ಆ ನಗರ ಯಾವ್ಯಾವ ಕಲ್ಲುಗಳಿಂದ ಕಟ್ಟಿದ್ರಪ್ಪ ಅಂದರೆ, ಅವರು ಕೆಲವು ಕಾಂಬಿನೇಷನ್ಸು ಭಾಳ ಆಪ್ಯಾಯಮಾನ ಅಲ್ವ. ಈಗಲೂ ನಾವು ನೋಡ್ತೀವಿ ಕೆಲವು ಕಟ್ಟಡಗಳಲ್ಲಿ ಯಾವ್ಯಾವ ಬಣ್ಣಗಳನ್ನು ಉಪಯೋಗಿಸ್ತಾರೆ. ಹಾಗೆ ಅಲ್ಲಿ ಬೂದು ಮತ್ತು ಕೆಂಪು ಬಣ್ಣದ ಕಲ್ಲುಗಳ ಕಾಂಬಿನೇಷನ್ನು ಇರ್ತಾ ಇತ್ತಂತೆ. ಮತ್ತು ಗುಲಾಬಿ ಮತ್ತು ಹಸಿರು ಬಣ್ಣದ ಒಂದು ಸಂಯೋಜನೆಯಲ್ಲಿ ಕಟ್ಟಡಗಳನ್ನು ಕಟ್ತಾಯಿದ್ರು. ಕಲ್ಲಿನ ಕಟ್ಟಡಗಳು ಎಲ್ಲ ಅಮೃತಶಿಲೆಯ ಕಟ್ಟಡಗಳು, ಅಥವಾ ಎಲ್ಲ ಪ್ರೆಷರ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ ಆ ಒಂದು ಕಲ್ಲಿನ ಕಟ್ಟಡಗಳು, ನೇರಳೆ ಬಣ್ಣದ ಅಮೃತ ಶಿಲೆ. ಹೀಗೆ ರಾಜಧಾನಿ, ಈ ಮಹಾನಗರ ಇತ್ತಲ್ಲ, ಆರ್ಯ ವಂಶದ ಒಂದು ಚಕ್ರಾಧಿಪತ್ಯಕ್ಕೆ ರಾಜಧಾನಿಯಾಗಿತ್ತು ಅದು ಅಂತ. ಆ ದೇಶಕ್ಕೆ ಒಂದು ರಾಜಧಾನಿಯಾಗಿತ್ತು ಈ ಒಂದು ಮಹಾನಗರ. ಅದಕ್ಕೆ ಹೇಳ್ತಾರೆ ಈ ಒಂದು ವೈಭವಯುತವಾದಂತಹ ಸ್ಥಿತಿಗೆ ಬರೋದಕ್ಕೆ 1,000 ವರ್ಷಗಳ ಕಾಲ ಹಿಡಿತಂತೆ. ಈ ಒಂದು ನಗರವನ್ನು ನಿರ್ಮಾಣ ಮಾಡೋದಕ್ಕೆ 1,000 ವರ್ಷಗಳ ಕಾಲ ಅಂದರೆ ಒಂದು ಕುಟುಂಬದಲ್ಲಿ ಎಷ್ಟು ಜನ, ಎಷ್ಟು ತಲೆಮಾರುಗಳು ಹೋಗ್ಬಿಟ್ಟಿರ್ಬೇಕು. ಅಲ್ಲಿವರೆಗೂ ಈ ಕೆಲಸ ನಡೀತಾನೆ ಇತ್ತು. ಈ ಮಹಾನಗರದ ಒಂದು ಏನು ವ್ಯಾಪಕತೆ, ಅದು ಕಟ್ಟೋದಕ್ಕೆ ಇಷ್ಟು ಸಮಯ ಹಿಡಿತು ಅಂತ. ಯಾರಿಗೋಸ್ಕರ ಮಾಡಿದ್ರು? ಮುಂದೆ ಬರ್ತಕ್ಕಂತಹ ಜನರಿಗೋಸ್ಕರ ಅವ್ರು ಕಷ್ಟಪಟ್ಟು ಇಂಥ ದೊಡ್ಡ ಮಹಾನಗರವನ್ನು ಕಟ್ತಾರೆ. ಆದರೆ ಅದರ ವೈಭವವನ್ನು ಉಳಿಸ್ಕೊಂಡು ಆ ಪವಿತ್ರತೆಯನ್ನು ಕಾಪಾಡಿಕೊಂಡು ಎಷ್ಟರ ಮಟ್ಟಿಗೆ ಮುಂದೆ ಬಂದಂತಹ ಜೀವರುಗಳು ಹೋದರು ಅನ್ನೋದು ನಾವು ಇತಿಹಾಸವನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಈಗಿನ ಕಾಲದ ಬಹಳ ಬೆಲೆಯುಳ್ಳಂತಹ ಒಂದು ಚಾಲ್ಸೆಡೋನಿ ಅಂತಕ್ಕಂತಹ ಬೆಲೆಯುಳ್ಳಂತಹ ಚಪ್ಪಡಿಗಳನ್ನು ಕೂಡ ಉಪಯೋಗಿಸ್ತಾ ಇದ್ದಾರಂತೆ. ಈ ನಗರಗಳನ್ನು ಕಟ್ಟುವಾಗ 160 ಅಡಿ ಉದ್ದದ ಚಪ್ಪಡಿಗಳನ್ನು ಅವರು ತಂದು ರಸ್ತೆಗೆ ಹಾಕ್ತಿದ್ರಂತೆ. ಹೆಂಗೆ ಅಂದರೆ ಕೈಯಲ್ಲ, ಯಾವುದೇ ಯಂತ್ರ ಉಪಯೋಗಿಸಲ್ಲ. ಅವರಿಗೆಲ್ಲ ಅತೀಂದ್ರಿಯ ಶಕ್ತಿ ಇತ್ತು. ಏಕೆಂದರೆ ಭಾಳ ಮುಂದುವರೆದಂಥವ್ರಲ್ವ ಅವರು. ಆಧ್ಯಾತ್ಮ ಪಥದಲ್ಲಿ ಅನೇಕ ಸಿದ್ಧಿಗಳಿತ್ತು. ಅತೀಂದ್ರಿಯ ಶಕ್ತಿಯ ಸಹಾಯದಿಂದ ಅಲ್ಲಿದ್ದಂತಹ ಮಹರ್ಷಿಗಳು, ಜೀವನ್ಮುಕ್ತರು, ಇವರಿಗೆ ಸಹಾಯ ಮಾಡಿ ಅವನ್ನು ತಮ್ಮ ಶಕ್ತಿಯಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡೋಗಿ ಹಾಕ್ತಕ್ಕಂಥ ಕೆಲಸವನ್ನು ಭಾಳ ಹಗುರ ಮಾಡಿಬಿಡ್ತಿದ್ರು. ಈಗ ಭಾರವಾಗಿರೋದನ್ನು ಹಗುರ ಮಾಡ್ತಕ್ಕಂಥದ್ದು ಅವೆಲ್ಲ ಇದೆಯಲ್ಲ ಸಿದ್ಧಿಗಳು. ಚಿಕ್ಕದನ್ನು ದೊಡ್ಡದಾಗಿ ಮಾಡೋದು, ದೊಡ್ಡದನ್ನು ಚಿಕ್ಕದಾಗಿ ಮಾಡ್ತಕ್ಕಂಥದ್ದು, ಅಣಿಮ ಗರಿಮ ಅವೆಲ್ಲ ಬರುತ್ತಲ್ಲ, ಆ ರೀತಿಯ ಸಿದ್ಧಿಗಳಿದ್ದಂತಹ ಮಹರ್ಷಿಗಳಿದ್ದರಲ್ಲಿ ಅವರು ಆ ರೀತಿಯ ದೊಡ್ಡಂಥ ಕಲ್ಲುಗಳನ್ನು ಸಲೀಸಾಗಿ ಲೀಲಾಜಾಲವಾಗಿ ತಂದು ರಸ್ತೆ ಮೇಲೆ ಹಾಕಿ ಆ ಒಂದು ನಗರವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಸಹಾಯ ಮಾಡ್ತಾಯಿದ್ರು ಅಂತ. ಹೀಗೆ ಜೇಡ್ಸ್ ಶಿಲೆ ಇತ್ತು, ನೇರಳೆ ಬಣ್ಣದ ಅಗ್ನಿಶಿಲೆ ಇತ್ತು. ಮೆಕ್ಸಿಕೋ ದೇಶದಲ್ಲಿ ಈಗ ದೊರೀತಾ ಇದೆಯಲ್ಲ ಒಂದು ಬೆಲೆ ಬಾಳತಕ್ಕಂಥ ಶಿಲೆ, ಓನಿಕ್ಸ್ ಅಂತ ಹೇಳ್ತಾರೆ, ಅದು ಕೂಡ ಆಗ ಇತ್ತು, ಆಗ ಕಂಡುಬಂತು ಅಂತ ಹೇಳ್ತಾರೆ. ಅನೇಕ ಪ್ರತಿಮೆಗಳಿದ್ವಂತೆ ಸಾರ್ವಜನಿಕ ಸ್ಥಳದಲ್ಲಿ, ಅನೇಕ ಪ್ರತಿಮೆಗಳು, ದೊಡ್ಡ ದೊಡ್ಡ ಪ್ರತಿಮೆಗಳು ಈಗಲೂ ನೋಡ್ತೀವಲ್ಲ, ಹಾಗೆ ಆ ಕಾಲದಲ್ಲೂ ಕೂಡ ಇತ್ತು ಅಂತ. ಮತ್ತು ಈ ನಗರಕ್ಕೂ ಮತ್ತು ಶ್ವೇತದ್ವೀಪಕ್ಕೂ, ಈ ನಗರ ಒಂದು ರಾಜಧಾನಿಯಾಗಿತ್ತಲ್ಲ ಮಹಾನಗರ, ಇದಕ್ಕೂ ಮತ್ತು ಶ್ವೇತದ್ವೀಪ ಸೆಂಟ್ರಲ್ಲಿತ್ತು, ಮಧ್ಯದಲ್ಲಿತ್ತು. ಅದಕ್ಕೂ ಇದಕ್ಕೂ ಮಧ್ಯೆ ಒಂದು ಅದ್ಭುತವಾದಂತಹ ಸೇತುವೆಯನ್ನು ನಿರ್ಮಾಣ ಮಾಡಿದರಂತೆ, ಒಂದು ದೊಡ್ಡ ಸೇತುವೆ. ಅದಕ್ಕೆ ಅದನ್ನು ಸೇತುವೆ ನಗರ ಅಂತ ಕರೀತಾರೆ, ಅಥವಾ ಮನುವಿನ ನಗರ ಅಂತ ಕರೀತಿದ್ರಂತೆ ಈ ಮಹಾನಗರನ. ಏಕೆಂದರೆ ಆ ಸೇತುವೆ ಇತ್ತಲ್ಲ, ಅಷ್ಟು ದೊಡ್ಡ ಸೇತುವೆ. ನಾವೆಲ್ಲೋ ಈಗ ಇಲ್ಲಿ ಕಟ್ಟಿರೋ ಒಂದು KR-ಪುರಂ ಹತ್ರ ಒಂದು ಸೇತುವೆ ಇದೆ ಅಂದರೆ ಅದೇ ಎಷ್ಟು ದೊಡ್ಡ ಸೇತುವೆ ಅನ್ನೋ ಥರ ಒಂದು ಬ್ರಿಡ್ಜ್ ಅಂತ ನಾವು ನೋಡ್ತಿದ್ವಲ್ಲ, ಹ್ಯಾಂಗಿಂಗ್ ಬ್ರಿಡ್ಜು, ಹಾಗೆ ಯಾವುದು ಇಲ್ದಲೆ, ಸಪೋರ್ಟ್ ಇಲ್ದಲೆ, ಅದು ಏನೂ ಇಲ್ಲ, ಅದು ಜಸ್ಟ್ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಅವರು ಹೇಳ್ತಾರೆ. ಚಾಚು ತೊಲೆಗಳ ನಿರ್ಮಾಣ ಅಂದರೆ ಈ ಹ್ಯಾಂಗಿಂಗ್ ಒಂದು ಬ್ರಿಡ್ಜ್, ಇವನ್ನ ಉಪಯೋಗಿಸಿ ಅವು ಕಟ್ಟಿದಂತಹ ಸೇತುವೆ. ಅದು ಸೇತುವೆಯ ಒಂದು ತುದಿ ಭೂಮಿಯ ಭೂಭಾಗದಲ್ಲಿದ್ದರೆ ಇನ್ನೊಂದು ತುದಿ ಶ್ವೇತದ್ವೀಪದ ಅಂಚಿನಲ್ಲಿತ್ತಂತೆ. ಅಷ್ಟು ದೂರ ಇತ್ತು ಆ ಒಂದು ಸೇತುವೆ ಅಂತ ಹೇಳ್ತಾರೆ. ಆ ಎರಡು ತುದಿಗಳನ್ನು ಕೂಡ ಪ್ರತಿಮೆಗಳ ದೊಡ್ಡ ದೊಡ್ಡ ಗುಂಪುಗಳಿಂದ ಅಲಂಕಾರ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇಂತಹ ಒಂದು ಸುಂದರವಾದಂತಹ ಅಮೃತ ಶಿಲೆಗಳ ಕಟ್ಟಡಗಳಿದ್ದಂತಹ, ಚಿನ್ನದ ಕುಸುರಿ ರತ್ನಗಳ ಕುಸುರಿ ಕೆಲಸ ಇದ್ದಂತಹ ಮಹಾನಗರಗಳು, ಗೋಳ ಗುಮ್ಮಟದ ಆಕಾರದಲ್ಲಿದ್ದಂತಹ
ಓ ಕಮಲದ ಮೊಗ್ಗಿನ ಆಕಾರದಲ್ಲಿದ್ದಂತಹ ಬೃಹತ್ ಕಟ್ಟಡಗಳ ನಿರ್ಮಾಣ ಆ ಕಾಲದಲ್ಲಿ ಆಯಿತು ಅಂತ ಹೇಳ್ತಾರೆ. ಯಾವಾಗ? ಸುಮಾರು ಕ್ರಿಸ್ತಪೂರ್ವ 60,000 ಕಾಲಮಾನದಲ್ಲಿ. ಆಮೇಲೆ ಹೇಳ್ತಾರೆ ಇದು ಮುಂದುವರಿತಾ ಕ್ರಿಸ್ತಪೂರ್ವ 60,000 ಕಾಲದಲ್ಲಿ ಈ ನಿರ್ಮಾಣ ಪ್ರಾರಂಭ ಆಗಿ ಕ್ರಿಸ್ತಪೂರ್ವ 45,000 ಕಾಲಮಾನದ ಹೊತ್ತಿಗೆ ಈ ನಗರ ಬಹಳ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತ್ತು. ಅದು ಅಭಿವೃದ್ಧಿ ಹೊಂದುತ್ತಾ ಇಟ್ ಇಟ್ಸ್ ಪೀಕ್ ಅಂತ ಹೇಳ್ತೀವಲ್ಲ, ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿ ಅಲ್ಲಿ ನಾಗರಿಕತೆ ಅಂತಕ್ಕಂಥದ್ದು ಇದು ಇಡೀ ಪೂರ್ವ ಮತ್ತು ಮಧ್ಯ ಏಷ್ಯಾವನ್ನು ಒಳಗೊಂಡಿತ್ತು. ಇದು ಎಲ್ಲಿತ್ತು ಅಂದರೆ ಈ ಒಂದು ಆರ್ಯ ಒಂದು ಮಹಾನಗರ, ಈ ಒಂದು ಆರ್ಯ ಜನಾಂಗದವ್ರದ್ದು ಇದು ಮಧ್ಯ ಏಷ್ಯಾ ಮತ್ತು ಪೂರ್ವ ಏಷ್ಯಾ ಅಲ್ಲಿ ಇದು ಇತ್ತು ಅಂತ ಹೇಳ್ತಾರೆ. ಆ ಮಹಾ ಸಾಮ್ರಾಜ್ಯದ ರಾಜಧಾನಿ ಈ ನಗರ ಆಗಿತ್ತು. ಇದು ಎಲ್ಲಿ ತನಕ ಹಬ್ಬಿತ್ತು ಈ ಕ್ರಿಸ್ತಪೂರ್ವ 45,000 ಕಾಲಮಾನಕ್ಕೆ ಬರುತ್ತೆ ಅಂದರೆ 20,000 ಈ 15,000 ವರ್ಷಗಳ ಕಾಲಮಾನದಲ್ಲಿ ಇದು ಟಿಬೆಟ್ನಿಂದ ಮಂಚೂರಿಯಾದವರೆಗೆ, ಅಲ್ಲಿ ದೇಶದವರೆಗೆ, ಜಪಾನ್ ದ್ವೀಪದಿಂದ ಆಸ್ಟ್ರೇಲಿಯಾ ದ್ವೀಪದವರೆಗೆ ಈ ಎಲ್ಲ ದ್ವೀಪಗಳು ಕೂಡ ಈ ಚಕ್ರಾಧಿಪತ್ಯಕ್ಕೆ ಸೇರಿದ್ವು ಅಂತ ಹೇಳ್ತಾರೆ. ಈ ಆರ್ಯ ಒಂದು ಸಂತತಿಯ ಒಂದು ಮಹಾನಗರ ಆ ಚಕ್ರಾಧಿಪತ್ಯಕ್ಕೆ ಸೇರಿತ್ತು ಅಂತ ಹೇಳ್ತಾರೆ. ಈ ಶಂಬಳ ದ್ವೀಪ ಅಂತಕ್ಕಂಥದ್ದು ಇದೆಯಲ್ಲ, ಬಹಳ ಪವಿತ್ರವಾದಂತಹ ದ್ವೀಪ, ಈಗಲೂ ಕೂಡ ಇದೆ. ಅದು ಎಲ್ಲಿದೆ? ಮುಂಚೆ ಗೋಬಿ ಸಮುದ್ರ ಇತ್ತು, ಈಗೇನಾಗಿದೆ? ಅನೇಕ ಈ ಪ್ರಕೃತಿ ವಿಕೋಪಗಳಿಗೆ ಒಳಗಾಗಿ ಎಷ್ಟೊಂದು ಬದಲಾವಣೆಗಳಾಗ್ಬಿಟ್ಟಿದೆ. ಈ ಒಂದು ಟೆಕ್ಟೋನಿಕ್ ಪ್ಲೇಟ್ಸ್ ಅಂತಾರೆ, ಈ ಒಂದು ಭೂಪ್ರದೇಶ ಇರ್ತಕ್ಕಂಥದ್ದು ಮುಳುಗೋಗಿ ಸಮುದ್ರ ಆಗಿರುತ್ತೆ, ಸಮುದ್ರದಲ್ಲಿದ್ದಂತಹ ನೆಲ ಮೇಲೆ ಬಂದಿರತಕ್ಕಂಥದ್ದು ಅನೇಕ ಬದಲಾವಣೆಗಳಾಗಿರುತ್ತಲ್ಲ, ಆಗ ಆ ಗೋಬಿ ಸಮುದ್ರದಲ್ಲಿದ್ದಂಥದ್ದು ಈಗ ಗೋಬಿ ಮರುಭೂಮಿಯಾಗಿದೆ. ಈಗಲೂ ಕೂಡ ಅದಿದೆ ಅಂತ ಹೇಳ್ತಾರೆ. ಈ ಅದ್ಭುತವಾದಂತಹ ದೇವಾಲಯಗಳ ಉಳಿಕೆಗಳು ಈಗಲೂ ಇದೆಯಂತೆ. ಅದನ್ನು ನೋಡಿದವರು ಈಗಲೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ ಅಂತಾರೆ. ಎಲ್ರಿಗೂ ಆ ಶಂಬಳ ದ್ವೀಪಕ್ಕೆ ಹೋಗೋಕ್ಕಾಗಲ್ಲ, ಯಾರಿಗಂತ ಶಕ್ತಿ ಸಾಮರ್ಥ್ಯ ಇದೆಯೋ. ಯಾಕೆಂದರೆ ಈಗಲೂ ಕೂಡ ಸಂಘ ಸರ್ಕಾರದ ಪ್ರಭುಗಳು ಇರ್ತಕ್ಕಂಥ ಜಾಗ ಅದು. ಟಿಬೆಟ್ನ ದೇಶದ ಒಂದು ಮೈದಾನ ಪ್ರದೇಶದಲ್ಲಿದೆ ಅಂತ ಹೇಳ್ತಾರೆ. ಹಿಮಾಲಯದ ತಪ್ಪಲಲ್ಲಿ ಆ ಟಿಬೆಟ್ನ ಆ ಕಣಿವೆಗಳ ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿ ಇದೆ ಅಂತ ಹೇಳುವಂಥದ್ದು. ಈ ಶಂಬಳ ಇಂದಿಗೂ ಸಹ ನಾಶರಹಿತವಾದಂತಹ ಪವಿತ್ರ ಭೂಭಾಗ ಆಗಿದೆ ಅಂತ ಹೇಳ್ತಾರೆ. ಈಗಲೂ ಕೂಡ 4 ಜನ ಕುಮಾರರು ಶುಕ್ರ ಗ್ರಹದಿಂದ ಬಂದ್ರಲ್ಲ, ಸನತ್ ಕುಮಾರ ಪ್ರಭುಗಳ ಜೊತೆಯಲ್ಲಿ, ಅವರು ಈಗಲೂ ಕೂಡ ಅಲ್ಲೇ ವಾಸ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣಲ್ಲ, ಅವರೆಲ್ಲರೂ ಕೂಡ ಜೀವನ್ಮುಕ್ತರು. ಅವರು ಸೂಕ್ಷ್ಮ ಲೋಕಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು. ಹೀಗೆ ಇವರೆಲ್ಲರೂ ಕೂಡ, ಈ ಎಲ್ಲ ದೀಕ್ಷಿತರು ಕೂಡ 7 ವರ್ಷಗಳಿಗೊಂದು ಸಾರಿ ಈ ಒಂದು ಸ್ಥಳದಲ್ಲಿ ಸೇರ್ತಾರೆ ಅಂತ ಹೇಳ್ತಾರೆ. ಆ ಶಂಬಳ ದ್ವೀಪದಲ್ಲಿ 7 ವರ್ಷಕ್ಕೊಂದ್ಸರಿ ಎಲ್ಲ ದೀಕ್ಷಿತರು ಈ 4 ಜನ ಕುಮಾರರ ಒಂದು ಸಾನ್ನಿಧ್ಯದಲ್ಲಿ ಸೇರ್ತಕ್ಕಂಥದ್ದು. ಆ ಸೇತುವೆ ಇದೆಯಲ್ಲ, ಆ ಸೇತುವೆನೂ ಈಗಲೂ ಇದೆಯಂತೆ, ಈಗಲೂ ಉಳಿಕೆ ಇದೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ದ್ವೀಪ ಇಲ್ಲ, ಈಗ ಅದು ಮರುಭೂಮಿ ಆಗಿಬಿಟ್ಟಿದೆ. ಅದಕ್ಕೆ ಈಗಲೂ ಕೂಡ ಅದ್ಭುತವಾಗಿದೆ. ಆದರೆ ಅದರ ಕೆಳಗಡೆ ಮುಂಚೆ ಸಮುದ್ರ ಇತ್ತು, ಈಗ ಮರುಭೂಮಿ ಇದೆ, ಮರಳು ಮಾತ್ರ ಇದೆ ಅಂತ ಅವರು ಹೇಳ್ತಾ ಬರ್ತಾರೆ. ಹೀಗೆ ಇಂಥ ಒಂದು ಅದ್ಭುತವಾದಂತಹ ಮಹಾನಗರವನ್ನು ಏಷ್ಯಾ ಖಂಡದಲ್ಲಿ, ಮಧ್ಯ ಮತ್ತು ಪೂರ್ವ ಏಷ್ಯಾ ಈ ಭಾಗದಲ್ಲಿ ವೈವಸ್ವತ ಮನುಗಳು ಯೋಜನೆ ಮಾಡಿ, ಅವರೇ ಅಲ್ವಾ ಯೋಜನೆ ಮಾಡಿದ್ದು, ವೈವಸ್ವತ ಮನುಗಳು ಜಗತ್ಪ್ರಭುಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಯೋಜನೆ ಮಾಡಿ ಅವರ ಸಂತತಿಯವರು, ಅವರ ಮಕ್ಕಳು ಮತ್ತು ಸಂತತಿಯವರು ಅದನ್ನು ಕಟ್ಟಿ ಆ ಒಂದು ನಾಗರಿಕತೆಯ ಉತ್ತುಂಗ ಸ್ಥಾನದಲ್ಲಿ ಇರುವ ಹಾಗೆ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತಾರೆ. ಅವರು ಹೇಳ್ತಾರೆ, ಈ ಪವಿತ್ರವಾದಂತಹ ಶ್ವೇತದ್ವೀಪ ಮತ್ತು ಆ ನಗರಕ್ಕೆ ಈಗಲೂ ಕೂಡ ಮಹರ್ಷಿಗಳಿಂದ ಆಧ್ಯಾತ್ಮಿಕ ಶಕ್ತಿ ಮತ್ತು ಆಶೀರ್ವಾದ ಸದಾ ದೊರೀತಾ ಇದೆ ಅಂತಂದರೆ ಪವಿತ್ರವಾದಂತಹ ಸ್ಥಳ ಶಂಬಳ ದ್ವೀಪ, ಅಥವಾ ಶಂಬಳ ಅಂತ ಏನು ಹೇಳ್ತಾರೆ, ಅಥವಾ ಶ್ವೇತದ್ವೀಪ ಅಂತ ಹೇಳುವಂಥದ್ದು. ಈಗ ಅಲ್ಲಿ ಸಮುದ್ರ ಇಲ್ಲ, ಆದರೆ ಈಗ ಮರುಭೂಮಿ ಇದೆ. ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಶಂಬಳ ಅಂತಕ್ಕಂಥದ್ದು. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಶಂಬಳ ಅನ್ನುವಂತಹ ಶೀರ್ಷಿಕೆ ಇರ್ತಕ್ಕಂಥದ್ದೇ ಒಂದು ಪುಸ್ತಕ ಇದೆ. ಅದನ್ನು ಓದಿದ್ರೆ ನಮಗೆ ಈ ಶಂಬಳದ ಬಗ್ಗೆ ಇನ್ನೂ ಹೆಚ್ಚು ವಿಚಾರಗಳು ಸವಿಸ್ತಾರವಾಗಿ ನಮಗೆ ಗೊತ್ತಾಗುತ್ತೆ. ಯಾಕೆ ಪವಿತ್ರವಾದ ಸ್ಥಳ ಅಂದರೆ, ಜೀವನ್ಮುಕ್ತ ಪ್ರಭುಗಳು ಒಂದು ಅಂತರಂಗ ಸರ್ಕಾರ ಅಂತ ಏನು ಮಾಡ್ಕೊಂಡಿದ್ದಾರೆ, ಈ ಭೂಮಿಯ ಮೇಲೆ ಪ್ರತಿಯೊಂದು ಆಡಳಿತವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರೆಲ್ಲರೂ ಇರ್ತಕ್ಕಂಥದ್ದು ಈ ಒಂದು ಸ್ಥಳದಲ್ಲೇ, ಶಂಬಳದಲ್ಲೇ ಇರತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಭಾಳ ಪವಿತ್ರವಾದಂತಹ ಸ್ಥಾನವನ್ನು ಕೊಟ್ಟಿರೋದು. ಆ ಜೀವನ್ಮುಕ್ತರ ಅನುಗ್ರಹ ಶಕ್ತಿ ಆಶೀರ್ವಾದ ಈಗಲೂ ಕೂಡ ಅಲ್ಲಿ ಹರಿತಾ ಇದೆ ಅಂತ ಹೇಳ್ತಕ್ಕಂಥ.
HPV ಅವರು ಕೂಡ ಅಲ್ಲಿಗೆ ಹೋಗಿ ಕೆಲವು ಕಾಲ ಇದ್ದು ಗುಪ್ತ ಶಕ್ತಿಗಳನ್ನು, ವಿದ್ಯೆಯನ್ನು, ಜ್ಞಾನವನ್ನು ಪಡ್ಕೊಂಡು ಬರ್ತಾರೆ. 3 ವರ್ಷಗಳ ಕಾಲ ಇರ್ತಾರೆ. ಅವರಲ್ಲಿಗೆ ಹೋಗಿ ಬಂದ ನಂತರ ಅವ್ರ ಶಕ್ತಿ ವಿಶೇಷಗಳನ್ನು ಪಡ್ಕೊಂಡ ನಂತರ ಆ ಗುರುಗಳ ಸಾನ್ನಿಧ್ಯದಲ್ಲೇ ಇರ್ತಾರೆ. ಯಾರು ಮೌರ್ಯರು ಮತ್ತು ಕುತುಮಿಯವರು ಇರ್ತಾರಲ್ಲ, ಅವರೇ ಅವರಿಗೆ ಗುರುಗಳು, ಮಾರ್ಗದರ್ಶಕರು. ಅವ್ರು ಚಿಕ್ಕಂದಲ್ಲಿದ್ದಾಗಲಿಂದ ಅವ್ರನ್ನ ಗಮನಿಸ್ತಾ ಅವ್ರಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ಕಾಲಕ್ಕೆ ಕೊಡ್ತಾ ಹೋಗ್ತಾ ಇರ್ತಾರೆ. ಅವರು ಅಲ್ಲಿ ಹೋಗಿ ಶಂಬಳದಲ್ಲಿ ಇದ್ದು 3 ವರ್ಷಗಳ ಕಾಲ ಆ ಒಂದು ಸನಾತನ ಜ್ಞಾನವನ್ನು, ವಿದ್ಯೆಯನ್ನು ಪಡ್ಕೊಂಡು ಅದನ್ನು ಅಧ್ಯಯನ ಮಾಡಿ ಆ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ಬಂದು ನಂತರ ಅವರು ಬರೆದಂಥದ್ದು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ. ನಂತರ ಅದಕ್ಕೆ ಮುಂಚೆ ಅವರು ಪ್ರಾರಂಭ ಮಾಡಿದ್ದು ಥಿಯೋಸಾಫಿಕಲ್ ಸೊಸೈಟಿ 1875ರಲ್ಲಿ. 1886ರಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ಬರೀತಾರೆ. ಅದಕ್ಕೆ ಮುಂಚೆ 1877ರಲ್ಲಿ ಐಸಿಸ್ ಅನ್ವೇಲ್ಡ್ ಅಂತ ಆ ಒಂದು ಗ್ರಂಥವನ್ನು ಕೂಡ ಬರೀತಾರೆ. ಇಷ್ಟು ಇತಿಹಾಸ ನಮ್ಮ ಥಿಯಾಸಫಿ ಒಂದು ಸೊಸೈಟಿಯ ಹಿಂದೆ ಇರ್ತಕ್ಕಂಥದ್ದು, ಆ ಕಿಂಕರರ ಗುಂಪು ಹೇಗೆ ಕೆಲಸ ಮಾಡ್ತಾಯಿದೆ, ಈ ಒಂದು 5ನೇ ಮಹಾವಂಶದ ಪ್ರಾರಂಭ ಕಾಲದಲ್ಲಿ ಹೇಗಿತ್ತು ಅಲ್ಲಿ ಜನಜೀವನ, ಸ್ಥಿತಿಯ ಗತಿಗಳು ಅಂತಕ್ಕಂಥದ್ದು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಎಲ್ರಿಗೂ ಧನ್ಯವಾದಗಳು.